ಒಂದು ಸ್ವಲ್ಪ ಜನಗಳನ್ನ ಮೋಸಗೊಳಿಸ್ತಾರೆ ಅಂತ ಹೇಳಲ್ಲ. ಅವ್ರು ಹೇಳೋ ಮಾತು, ಎಷ್ಟೋ ಜನಗಳನ್ನ ಮೋಸಗೊಳಿಸುವರು. ಬಹುಮಂದಿ ಸುಳ್ಳು ಪ್ರವಾದಿಗಳು ಸಹ ಎದ್ದು ಅನೇಕರನ್ನ, ತುಂಬಾ ಜನಗಳನ್ನ ಮೋಸಗೊಳಿಸ್ತಾರೆ. ದೇವರು ಆರಿಸಿಕೊಳ್ಳದೆ ಇರುವಂತವರನ್ನಲ್ಲ, ಆದ್ರೆ ದೇವರ ಆದುಕೊಂಡವರನ್ನೂ ಸಹ ಮೋಸಗೊಳಿಸುವುದಕ್ಕೋಸ್ಕರ ಸಣ್ಣ ಪುಟ್ಟ ಸೂಚಕ ಕಾರ್ಯ ಮಾಡ್ತಾರೆ ಅಂತ ಯೇಸು ಕ್ರಿಸ್ತನು ಹೇಳಿಲ್ಲ. ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನ ಮಾಡುವರು. ನಾನು ಹೊರಟು ಹೋದ ನಂತರ ಕ್ರೂರವಾದ ತೋಳಗಳು ನಿಮ್ಮ ಮಧ್ಯದಲ್ಲಿ ಬರುತ್ತವೆ. ಅವು ಹಿಂಡನ್ನು ಕನಿಕರಿಸುವುದಿಲ್ಲ. ಜನಗಳು ಬಾಧೆ ಪಡೋದು, ಜನಗಳು ರಕ್ಷಣೆಯಿಂದ ಬಿದ್ದು ಹೋಗುವಂಥದ್ದು, ಕಷ್ಟಕ್ಕೊಳಗಾಗೋದು ಅವರಿಗೆ ಬೇಕಾಗಿಲ್ಲ. ಅವರಿಗೆ ಅವ್ರ ಸ್ವಾರ್ಥ ಮಾತ್ರ ಬೇಕು. ನಿಮಗೆ ಸಾರಲ್ಪಟ್ಟಿರುವಂಥದ್ದು ಸುವಾರ್ತೆನೇ ಅಲ್ಲ. ನೀವು ಕೇಳಿದಂಥ ಉಪದೇಶಕ್ಕೆ ವಿರುದ್ಧವಾದ, ನೀವು ಕೇಳಿದಂಥ ಸುವಾರ್ತೆಗೆ ವಿರುದ್ಧವಾದ ಸುವಾರ್ತೆಯನ್ನು ನಾವೇ ಆಗಲಿ, ದೇವದೂತನೇ ಆಗಲಿ, ಯಾರೇ ಆಗಲಿ ಸಾರಿದರೆ ಶಾಪಗ್ರಸ್ತನಾಗಲಿ. ಕಳ್ಳ ಉಪದೇಶಗಳಿಗೆ ಸಿಲುಕಿ ನೀವು ಅತ್ತಿತ್ತ ತೂಗಾಡುವಂಥವர்களಾಗಿರಬೇಡಿ. ಸತ್ಯವಾದ ಉಪದೇಶವನ್ನ ಬಿಗಿಯಾಗಿರಿದುಕೊಂಡು ಜೀವಿಸಿ. ಮುಂದಿನ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗಿ ಹೋಗ್ತಾರೆ. ತಮ್ಮ ದುರಾಶೆಯನ್ನ ಸತ್ಯ ಅಂತ ಹೇಳಿ ಬೋಧನೆ ಮಾಡುವಂತ ಕಳ್ಳ ಬೋಧಕರನ್ನು ಇಟ್ಟುಕೊಳ್ತಾರೆ. ಆದ್ರೆ ನೀನ್ ಆತರ ಇರಬೇಡ. ಪಾಪವನ್ನು ಕಾಣುವಾಗ ಖಂಡಿಸು, ಗದರಿಸು, ಎಚ್ಚರಿಸು. ಯೇಸು ಕ್ರಿಸ್ತನು ಅನೇಕರು ಬರ್ತಾರೆ ಅಂತ ಹೇಳಿದ್ರು, ಅನೇಕರನ್ನು ಮೋಸಗೊಳಿಸ್ತಾರೆ ಅಂತ ಹೇಳಿದ್ರು. ಅಪೊಸ್ತಲರು ಸೇವೆ ಮಾಡುವಾಗ ಎಷ್ಟೋ ಜನರು ಬಂದರು, ಎಷ್ಟೋ ಜನ ದಾರಿ ತಪ್ಪಿಸೋದಕ್ಕೆ ಪ್ರಯತ್ನ ಮಾಡಿದ್ರು. ಅಂಥವ್ರ ಕುರಿತಾಗಿ ಅಪೊಸ್ತಲರು ಎಲ್ಲ ಪತ್ರಿಕೆಗಳು ಸಹ ಬರೆದ್ರು. ಆದರೆ ಇವತ್ತು ನಾನು ನೀವಿರುವಾಗ ನಮ್ಮ ಸುತ್ತಮುತ್ತ ಒಬ್ಬರಾದ ಕಳ್ಳಬೋಧಕರು ಇಲ್ವಾ? ಇರುವಂಥವರೆಲ್ಲ ಒಳ್ಳೆ ಬೋಧಕರನ್ನ, ಇರುವಂಥವರೆಲ್ಲ ಒಳ್ಳೆ ಪ್ರವಾದಿಗಳನ್ನ, ಇರುವಂಥವರೆಲ್ಲ ಒಳ್ಳೆ ಸೇವಕರನ್ನ. ಇಂಥ ಕಳ್ಳ ಬೋಧಕರ ಅಪಾಯಕ್ಕೆ ನಾನು ನೀವು ಸಿಲುಕದ ಹಾಗೆ ಓಡಿ ಹೋಗಬೇಕಾದದ್ದು, ನಮ್ಮನ್ನು ಕಾದುಕೊಳ್ಳಬೇಕಾದದ್ದು ನಮಗೆ ಬಹಳ ಮುಖ್ಯ. ಜ್ಞಾನೋಕ್ತಿಗಳ ಪುಸ್ತಕ 6ನೇ ಅಧ್ಯಾಯ ವಾಕ್ಯಗಳು 6ರಿಂದ 8ರವರೆಗೆ ನಾವು ಓದಿ ನೋಡೋಣ. ಸೋಮಾರಿಯೇ, ಇರುವೆಯ ಹತ್ತಿರ ಹೋಗಿ ಅದರ ನಡವಳಿಕೆಯನ್ನು ನೋಡಿ ಜ್ಞಾನವನ್ನು ತಂದುಕೋ. ಅದಕ್ಕೆ ನಾಯಕ ಅಧಿಕಾರಿ ಪ್ರಭುಗಳೆಲ್ಲದಿದ್ದರೂ ಸುಗ್ಗಿಯಲ್ಲಿ ತನ್ನ ತೀನಿಯನ್ನು ಕೂಡಿಸುವುದು, ಕೊಯ್ಲಿನ ಕಾಲದಲ್ಲಿ ತನಗೆ ಬೇಕಾದಷ್ಟು ಆಹಾರವನ್ನು ಸಂಗ್ರಹಿಸಿಟ್ಟುಕೊಳ್ಳುವುದು. ಈ ವಾಕ್ಯಗಳನ್ನು ನಾವು ಓದಿ ನೋಡುವಾಗ ದೇವರ ವಾಕ್ಯ ನಮಗೆ ಇರುವೆಯ ಕುರಿತಾಗಿ ಹೇಳುತ್ತೆ. ಇರುವೆ ಏನು ಮಾಡುತ್ತೆ ಅಂತ ದೇವರ ವಾಕ್ಯದಲ್ಲಿ ನಮಗೆ ಕೊಡಲ್ಪಟ್ಟಿದೆ ಅಂತಂದರೆ, ಅದು ಸುಗ್ಗಿಯಲ್ಲಿ ತನ್ನ ತೀನಿಯನ್ನು ಕೂಡಿಸುವುದು, ಕೊಯ್ಲಿನ ಕಾಲದಲ್ಲಿ ತನಗೆ ಬೇಕಾದಷ್ಟು ಆಹಾರವನ್ನು ಸಂಗ್ರಹಿಸಿ ಇಟ್ಟುಕೊಳ್ಳುವುದು ಅಂತ ವಾಕ್ಯ ಹೇಳುತ್ತೆ. ಸುಗ್ಗಿ ಅಂತಂತಂದರೆ ಆಹಾರ ಅದಕ್ಕೆ ಸಿಗುವಂಥ ಸಮಯದಲ್ಲಿ ಅದು ತೀನಿ ಅಂತಂತಂದರೆ ಆಹಾರವನ್ನು ಕೂಡಿಸಿ ಇಟ್ಟುಕೊಳ್ಳುತ್ತೆ. ಕೊಯ್ಲಿನ ಕಾಲದಲ್ಲಿ ಅಂದರೆ ಕೊಯ್ಲು ಮಾಡುವಂಥ ಸಮಯದಲ್ಲಿ ಅದು ತನಗೆ ಬೇಕಾದಷ್ಟು ಆಹಾರವನ್ನು ಅದು ಸಂಗ್ರಹಿಸಿ ಇಟ್ಟುಕೊಳ್ಳುತ್ತೆ ಅಂತ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ. ಆಗ ಒಂದು ಇರುವೆ ಏನು ಮಾಡುತ್ತೆ, ತನಗೆ ಆಹಾರ ಸಿಗುವಾಗ ಅದು ಎಲ್ಲೋ ಒಂದು ಕಡೆ ಆಹಾರ ಸಿಕ್ತು ಅಂತ ಅಲ್ಲೇ ಕುಳಿತುಕೊಂಡು ತಿಂದು ಅದು ಸುಮ್ಮನೆ ಹೋಗ್ಬಿಡೋದಿಲ್ಲ. ಆದರೆ ಎಲ್ಲಾದರೂ ಅದಕ್ಕೆ ಆಹಾರ ಸಿಗುವಾಗ ಅದೇನು ಮಾಡುತ್ತೆ, ಮೊದಲು ಅದನ್ನು ಅಲ್ಲಿಂದ ತಗೊಂಡು ನೇರ ತನ್ನ ಗೂಡಿಗೆ ಹೋಗುತ್ತೆ. ಒಂದು ವೇಳೆ ಅದು ತೊಗೊಂಡೋಗೋದಕ್ಕೆ ಆಗೋದಿಲ್ಲ, ತುಂಬ ದೊಡ್ಡದಿದೆ ಅಂತಂತಂದರೆ ಅದು ಗೂಡಿಗೆ ಹೋಗಿ ಬೇರೆ ಇನ್ನೂ ಹಲವಾರು ಇರುವೆಗಳನ್ನ ಕರ್ಕೊಂಡು ಬಂದು ಅಲ್ಲಿ ಊಟ ಇದೆ ಬನ್ನಿ ತೊಗೊಂಡು ಬರೋಣ ಅಂತ ಹೇಳಿ ಅವೆಲ್ಲ ಬಂದು ಒಟ್ಟಾಗಿ ಆ ಊಟವನ್ನು ಆ ಗೂಡಿಗೆ ತಗೊಂಡು ಹೋಗುವಂಥ ಪ್ರಯತ್ನ ಮಾಡುತ್ತೆ. ಆಗ ಇರುವೆ ತನಗೆ ಊಟ ಸಿಗುತ್ತೆ ಆಚೆಗಡೆ ಅಂತಂದರೆ ಅದನ್ನು ಅಲ್ಲೇ ಕುತ್ಕೊಂಡು ತಿಂದಿರ ಅದು ಗೂಡಿಗೆ ತಗೊಂಡು ಹೋಗೋದಕ್ಕೆ ಕಾರಣ ಏನು? ಅದು ಗೂಡಿಗೆ ತಗೊಂಡು ಹೋಗೋದಕ್ಕೆ ಕಾರಣ ಏನಂತಂದರೆ ಹೊರಗಡೆ ಅಪಾಯ ಇದೆ. ಒಂದು ವೇಳೆ ಇರುವೆ ಹೊರಗಡೆನೇ ಕುಳಿತು ಊಟ ಸಿಕ್ತು ಅಂತ ಅಲ್ಲೇ ತಿನ್ಕೊಂಡಿದ್ರೆ ಏನಾಗುತ್ತೆ, ಅದಕ್ಕೆ ಅಪಾಯ ಇರುತ್ತೆ. ಇರುವೆ ತುಂಬ ಸಣ್ಣ ಜೀವಿ, ನಾವು ಮನುಷ್ಯರಾಗಿರುವಂಥವ್ರು ತುಂಬ ದೊಡ್ಡದಾಗಿದ್ದೀವಿ. ಒಂದು ವೇಳೆ ನಾವು ಓಡಾಡೋಂಥ ಸಮಯದಲ್ಲಿ ಅದನ್ನು ತುಳಿದ್ಬಿಡ್ಬೋದು, ಇಲ್ಲಾಂದರೆ ಪರಕೆಯಲ್ಲೇ ಗುಡಿಸ್ಬಿಡ್ಬೋದು, ಇಲ್ಲ ನೀರು ಉಯ್ಬಿಡ್ಬೋದು, ಇಲ್ಲ ನಾವು ಜೋರಾಗಿ ಫ್ಯಾನ್ ಹಾಕಿದ್ರೆ ಫ್ಯಾನ್ ಗಳಿಗೆ ಅದು ಹಾರ್ಕೊಂಡು ಹೋಗ್ಬಿಡುತ್ತೆ. ಈ ರೀತಿ ಏನು ಬೇಕಾದರೂ ಅದಕ್ಕೆ ಅಪಾಯ ಸಂಭವಿಸೋದಕ್ಕೆ ಅವಕಾಶ ಇರುತ್ತೆ. ಅದರಿಂದಾಗಿ ಅದೇನು ಮಾಡುತ್ತೆ, ಅಪಾಯದಿಂದ ತಪ್ಪಿಸಲ್ಪಡುವ ಹಾಗೆ ಊಟವನ್ನು ತಗೊಂಡು ಮೊದಲು ತನ್ನ ಗೂಡಿಗೆ ಹೊರಟು ಹೋಗುತ್ತೆ. ಇರುವೆ ಗೂಡಿಂದ ಆಚೆ ಬರೋದಕ್ಕೆ ಇಷ್ಟಪಡೋದಿಲ್ಲ, ಯಾಕಂದರೆ ಅದು ತುಂಬ ಸಣ್ಣ ಜೀವಿ ಆಗಿರೋದ್ರಿಂದ ಅದು ಹೊರಗಡೆ ಬರುವಾಗ ಅದಕ್ಕೆ ಏನು ಬೇಕಾದರೆ ಅಪಾಯ ಸಂಭವಿಸೋದಕ್ಕೆ ಅವಕಾಶ ಇರುತ್ತೆ. ಅದು ಆದಷ್ಟು ಒಳಗಡೆ ಇರೋದಕ್ಕೆ ಪ್ರಯತ್ನ ಮಾಡುತ್ತೆ, ಆದರೆ ಅದಕ್ಕೆ ಆಹಾರ ಬೇಕೇ ಬೇಕಾಗಿರೋದ್ರಿಂದ ಹೊರಗಡೆ ಆಹಾರವನ್ನು ಅನಿವಾರ್ಯವಾಗಿ ಹುಡುಕಿ ಅದು ಬರುತ್ತೆ. ಆದರೆ ತನಗೆ ಅಪಾಯ ಇರೋದ್ರಿಂದ ಅದು ಬೇಗನೆ ಆಹಾರ ಸಿಕ್ಕಿದ ತಕ್ಷಣ ಅದು ಗೂಡಿಗೆ ತಗೊಂಡು ಹೊರಟು ಹೋಗುತ್ತೆ. ಇರುವೆಯಲ್ಲಿರುವಂಥ ಸ್ವಭಾವ ಹೆಂಗೆ ಅಂತಂತಂದರೆ ಅಪಾಯಕ್ಕೆ ತಪ್ಪಿಸಲ್ಪಡುವಂಥ ಸ್ವಭಾವ. ನಾನು ಹೊರಗಡೆನೇ ಇದ್ದುಕೊಂಡು ಅಪಾಯಕ್ಕೆ ನಾನು ಸಿಲುಕಬಾರದು ಅಂತ ಹೇಳಿ ಅದು ಬೇಗನೆ ಗೂಡಿಗೆ ಹೊರಟು ಹೋಗುವಂಥ ಪ್ರಯತ್ನವನ್ನು ಮಾಡುತ್ತೆ. ಆಗ ಇರುವೆಯಿಂದ ನಾನು ನೀವು ಏನು ಕಲಿಬೇಕು ಅಂತಂತಂದರೆ ಅಪಾಯಕ್ಕೆ ತಪ್ಪಿಸಲ್ಪಡೋದನ್ನು ನಾವು ಕಲಿಯಬೇಕಂತ ಹೇಳಿ ನಾವು ವಾಕ್ಯವನ್ನು ಕಳೆದ ಬಾರಿ ಧ್ಯಾನ ಮಾಡಿ ನೋಡಿದ್ವಿ. ಹಾಗಂದರೆ ಅಪಾಯದಿಂದ ನಾವು ತಪ್ಪಿಸಲ್ಪಡುವ ಹಾಗೆ ನಮಗೆ ಯಾವ ಅಪಾಯ ಈ ಲೋಕದಲ್ಲಿದೆ? ಇರುವೆಗೆ ಎಷ್ಟೋ ಅಪಾಯ ಇರುತ್ತೆ, ಅದು ತಪ್ಪಿಸಲ್ಪಡುವಾಗ ಹೊರಟು ಹೋಗುತ್ತೆ. ನನಗೂ ನಿಮಗೂ ಸಹ ಈ ಲೋಕದಲ್ಲಿ ಅಪಾಯಗಳಿವೆ. ನಾನು ನೀವು ಅವುಗಳಿಗೆ ತಪ್ಪಿಸಲ್ಪಡುವುದಕ್ಕೆ ಗಮನವಾಗಿರಬೇಕು. ನಮಗಿರುವಂಥ ಅಪಾಯ ಯಾವುದು?
ನಾವು ಒಂದು ಕಾರ್ಯವನ್ನು ಕಳೆದ ದಿವಸಗಳಲ್ಲಿ ಧ್ಯಾನ ಮಾಡಿ ನೋಡಿದ್ವಿ. ಏನಂತಂತಂದ್ರೆ, ಈ ಲೋಕದಲ್ಲಿ ನಮಗೆ ಪಾಪ ಎನ್ನುವಂಥ ಅಪಾಯ ಇದೆ. ಈ ಲೋಕದಲ್ಲಿ ನಾವು ಮನಸ್ಸಿಗೆ ಬಂದ ಹಾಗೆ ಸುತ್ತಿ ತಿರುಗಾಡ್ತಾ ನಾವು ಹೋಗ್ತಾ ಇದ್ರೆ ಪಾಪದ ಸೆಳವಿಗೆ ಸಿಕ್ಕಿ ಹಾಳಾಗಿ ಹೋಗ್ತೇವೆ, ನಾಶವಾಗಿ ಹೋಗ್ತೇವೆ. ಅದರಿಂದ ನಾವು ಪಾಪಕ್ಕೆ ಸಿಲುಕಿಕೊಳ್ಳದ ಹಾಗೆ ಪಾಪದ ಅಪಾಯಕ್ಕೆ ತಪ್ಪಿಸಲ್ಪಟ್ಟು ನಾವು ಗೂಡಿಗೆ ಓಡಿ ಬರುವಂಥವர்களಾಗಿರಬೇಕು. ಹಾಗಂತಂದ್ರೆ ಎಲ್ಲಿಗೆ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ರಕ್ಷಣೆಗೆ ನಾವು ಓಡಿ ಬರುವಂಥವர்களಾಗಿ ಇರಬೇಕು ಅನ್ನೋದನ್ನು ನಾವು ಧ್ಯಾನ ಮಾಡಿ ನೋಡಿದ್ವಿ. ಮತ್ತು ಇವತ್ತು ಮುಂದುವರಿಸಿ ಮತ್ತೊಂದು ಕಾರ್ಯವನ್ನು, ಈ ಲೋಕದಲ್ಲಿ ಎಂಥ ಅಪಾಯ ಇದೆ, ನಾನು ನೀವು ಆ ಅಪಾಯಗಳಿಂದ ಯಾವ ರೀತಿಯಾಗಿ ತಪ್ಪಿಸಲ್ಪಡುವುದಕ್ಕೆ ಗಮನವಾಗಿರಬೇಕು ಅನ್ನೋದನ್ನು ಮತ್ತೊಂದು ವಿಷಯವನ್ನು ನಾವು ಧ್ಯಾನ ಮಾಡಿ ನೋಡೋಣ. ನಾನು ನೀವು ತಪ್ಪಿಸಿಕೊಳ್ಳಬೇಕಾಗಿರುವಂಥ ಮತ್ತೊಂದು ಅಪಾಯ ಈ ಲೋಕದಲ್ಲಿ ಇರುವಂಥದ್ದು ಯಾವುದು? ಈ ಲೋಕದಲ್ಲಿ ನಾನು ನೀವು ಇರುವಂಥ ಮತ್ತೊಂದು ಅಪಾಯ ಯಾವುದು ಅಂತಂತಂದರೆ ಕಳ್ಳ ಬೋಧಕರು, ಸುಳ್ಳು ಪ್ರವಾದಿಗಳು. ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಮತ್ತಾಯನ ಬರೆದಂಥ ಸುವಾರ್ತೆ 7ನೇ ಅಧ್ಯಾಯ 15ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ರೀತಿಯಾಗಿ ಹೇಳ್ತಾರೆ, ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರವಾಗಿರಿ. ಅವರು ಕುರಿವೇಷ ಹಾಕಿಕೊಂಡು ನಿಮ್ಮ ಬಳಿಗೆ ಬರುತ್ತಾರೆ, ಅದರ ಒಳಗೆ ನೋಡಿದರೆ ಅವರು ಹಿಡ್ಕೊಂಡು ಹೋಗುವ ತೋಳಗಳೇ. ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರವಾಗಿರಿ ಅಂತ ಹೇಳ್ತಾರೆ. ಅವ್ರೇನು ಮಾಡ್ತಾರೆ? ಕುರಿವೇಷ ಹಾಕ್ಕೊಂಡು ನಿಮ್ಮ ಹತ್ರ ಬರ್ತಾರೆ, ಅದರ ಒಳಗಡೆ ಅವರು ಹಿಡ್ಕೊಂಡು ಹೋಗುವಂಥ ತೋಳಗಳಾಗಿರ್ತಾರೆ. ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರವಾಗಿರಿ ಅಂತ ಇಲ್ಲಿ ಹೇಳ್ತಾರೆ. ಮತ್ತಾಯನ ಬರೆದಂಥ ಸುವಾರ್ತೆ 24ನೇ ಅಧ್ಯಾಯ 5ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಅಲ್ಲಿ ಯೇಸು ಕ್ರಿಸ್ತನು ಈ ರೀತಿಯಾಗಿ ಹೇಳ್ತಾರೆ, ಯಾಕೆಂದರೆ ಅನೇಕರು ಬಂದು ನನ್ನ ಹೆಸರನ್ನು ಎತ್ತಿಕೊಂಡು ನಾನು ಕ್ರಿಸ್ತನು ಎಂದು ಹೇಳಿ ಎಷ್ಟೋ ಜನರನ್ನು ಮೋಸಗೊಳಿಸುವರು. ಇಲ್ಲಿ ಯೇಸು ಕ್ರಿಸ್ತನು ಹೇಳುವಂಥ ಮಾತು, ಅನೇಕರು ಬಂದು ನನ್ನ ಹೆಸರೆತ್ತಿ ನಾನು ಕ್ರಿಸ್ತನು ಅಂತ ಹೇಳಿ ಎಷ್ಟೋ ಜನಗಳನ್ನು ಮೋಸಗೊಳಿಸುವರು ಅಂತ ಅವರು ಹೇಳ್ತಾರೆ. ಯೇಸು ಕ್ರಿಸ್ತನು ಒಂದು ಸ್ವಲ್ಪ ಜನಗಳನ್ನು ಮೋಸಗೊಳಿಸ್ತಾರೆ ಅಂತ ಹೇಳಲ್ಲ. ಅವ್ರು ಹೇಳೋ ಮಾತು ಎಷ್ಟೋ ಜನಗಳನ್ನು ಮೋಸಗೊಳಿಸುವರು. ಅಂದರೆ ಈ ಕಡೆಯ ದಿವಸಗಳಲ್ಲಿ ಕ್ರಿಸ್ತನ ಹೆಸರನ್ನು ಹೇಳಿಕೊಂಡು ಬಂದು ನಾನು ಕ್ರಿಸ್ತನು ಅಂತ ಹೇಳಿ ಜನಗಳನ್ನು ಮರಳುಗೊಳಿಸುವಂಥವರು ಎಷ್ಟು ಜನಗಳನ್ನು ಮರಳುಗೊಳಿಸ್ತಾರೆ? ಎಷ್ಟೋ ಜನಗಳನ್ನು ಮರಳುಗೊಳಿಸ್ತಾರೆ. ಇನ್ನು ನಾವು 11ನೇ ವಾಕ್ಯವನ್ನು ಓದಿ ನೋಡಿದರೆ ಆ ವಾಕ್ಯಗಳಲ್ಲಿ ಈ ರೀತಿಯಾಗಿ ಹೇಳ್ತಾರೆ, ಬಹುಮಂದಿ ಸುಳ್ಳು ಪ್ರವಾದಿಗಳು ಸಹ ಎದ್ದು ಅನೇಕರನ್ನು ಮೋಸಗೊಳಿಸುವರು. ಇನ್ನು ಯಾರೆದ್ದು ಹೇಳ್ತಾರೆ? ಸುಳ್ಳು ಪ್ರವಾದಿಗಳು. ಬಹುಮಂದಿ ಸುಳ್ಳು ಪ್ರವಾದಿಗಳು ಸಹ ಎದ್ದು ಅನೇಕರನ್ನು, ತುಂಬ ಜನಗಳನ್ನು ಮೋಸಗೊಳಿಸ್ತಾರೆ ಅಂತ ಅವರು ಹೇಳ್ತಾರೆ. ಅದು ಮಾತ್ರ ಅಲ್ದರ 24ನೇ ಅಧ್ಯಾಯ 24ನೇ ವಾಕ್ಯವನ್ನು ನಾವು ಓದಿ ನೋಡೋಣ. ಸುಳ್ಳು ಕ್ರಿಸ್ತರು, ಸುಳ್ಳು ಪ್ರವಾದಿಗಳು ಸಹ ಎದ್ದು ಸಾಧ್ಯವಾದರೆ ದೇವರಾದುಕೊಂಡವರನ್ನು ಸಹ ಮೋಸಗೊಳಿಸುವುದಕ್ಕೋಸ್ಕರ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು. ಇಲ್ಲಿ ಯೇಸು ಕ್ರಿಸ್ತನು ಹೇಳುವಂಥ ಮಾತೇನಂತಂತಂದರೆ, ಸುಳ್ಳು ಕ್ರಿಸ್ತರು, ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರಾದುಕೊಂಡವರನ್ನು ಸಹ, ಯಾರನ್ನ? ದೇವರು ಆರಿಸಿಕೊಳ್ಳದೆ ಇರುವಂಥವರನ್ನಲ್ಲ, ಆದರೆ ದೇವರಾದುಕೊಂಡವರನ್ನು ಸಹ ಮೋಸಗೊಳಿಸುವುದಕ್ಕೋಸ್ಕರ ಏನು ಮಾಡ್ತಾರೆ? ಸಣ್ಣ ಪುಟ್ಟ ಸೂಚಕ ಕಾರ್ಯ ಮಾಡ್ತಾರೆ ಅಂತ ಯೇಸು ಕ್ರಿಸ್ತನು ಹೇಳಿಲ್ಲ, ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನ ಮಾಡುವರು. ಏನಕ್ಕೋಸ್ಕರವಾಗಿ? ನಿಮ್ಮನ್ನ ಮೋಸಗೊಳಿಸುವುದಕ್ಕೋಸ್ಕರವಾಗಿ. ಅದ್ಭುತ ಕಾರ್ಯಗಳನ್ನ ಮಾಡಿ ತೋರಿಸುವರು ಅಂತ ಯೇಸು ಕ್ರಿಸ್ತನು ಹೇಳೋದನ್ನು ನಾವು ಕಾಣ್ತೀವಿ. ಆಗ ಈ ವಾಕ್ಯಗಳನ್ನೆಲ್ಲ ನಾವು ಓದಿ ನೋಡುವಾಗ ಯೇಸು ಕ್ರಿಸ್ತನು ಹೇಳುವಂಥ ಮಾತೇನಂತಂದರೆ, ಸುಳ್ಳು ಪ್ರವಾದಿಗಳು ಬರ್ತಾರೆ, ಸುಳ್ಳು ಬೋಧಕರು ಬರ್ತಾರೆ, ಕಳ್ಳ ಅದ್ಭುತಗಳನ್ನು ಮಾಡ್ತಾರೆ, ಕಳ್ಳ ಕ್ರಿಸ್ತರುಗಳು ಬರ್ತಾರೆ, ಜನಗಳನ್ನ ಮೋಸಗೊಳಿಸ್ತಾರೆ, ಯಾಮಾರಿಸ್ತಾರೆ, ಬೀಳಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ ಅಂತೆಲ್ಲ ಯೇಸು ಕ್ರಿಸ್ತನು ಅನೇಕ ಕಡೆಗಳಲ್ಲಿ ಹೇಳುವಂಥದ್ದನ್ನು ನಾವು ಕಾಣ್ತೀವಿ. ಅವರೆಲ್ಲ ಎದ್ದು ಸ್ವಲ್ಪ ಜನಗಳನ್ನ ಮೋಸಗೊಳಿಸೋದಿಲ್ಲ, ಬಹುಮಂದಿಯನ್ನು ಮೋಸಗೊಳಿಸ್ತಾರೆ, ಅನೇಕರನ್ನ ಮೋಸಗೊಳಿಸ್ತಾರೆ ಅಂತ ಯೇಸು ಕ್ರಿಸ್ತನು ಹೇಳೋದನ್ನು ನಾವು ಕಾಣ್ತೀವಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ ರೀತಿಯಲ್ಲೇ ಅಪೊಸ್ತಲರು ಸೇವೆ ಮಾಡ್ತಾ ಇದ್ದಂಥ ಕಾಲದಲ್ಲಿ ಸಭೆ ಸ್ಥಾಪಿಸಲ್ಪಟ್ಟ ನಂತರ ಅದೇ ರೀತಿಯಾಗಿ ಎದ್ದು ಬಂದರು. ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಅಪೊಸ್ತಲರ ಕೃತ್ಯಗಳು 15ನೇ ಅಧ್ಯಾಯ 1ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ, ಬಳಿಕ ಕೆಲವರು ಯೂದಾಯದಿಂದ ಅಂತಿಯೋಕ್ಯಕ್ಕೆ ಬಂದು, ನೀವು ಮೋಶೆಯ ಗ್ರಂಥದಲ್ಲಿ ಹೇಳಿರುವ ನೇಮದ ಪ್ರಕಾರ ಸುನ್ನತಿ ಮಾಡಿಸಿಕೊಳ್ಳದಿದ್ದರೆ ನಿಮಗೆ ರಕ್ಷಣೆಯಾಗಲಾರದು ಎಂಬುದಾಗಿ ಸಹೋದರರಿಗೆ ಉಪದೇಶ ಮಾಡುತ್ತಿದ್ದರು. ಅಂತಿಯೋಕ್ಯ ಅನ್ನುವಂಥ ಒಂದು ಪಟ್ಟಣದಲ್ಲಿ ಅಲ್ಲಿರುವಂಥ ಜನಗಳಿಗೆ ಸುವಾರ್ತೆ ಸಾರಲ್ಪಟ್ಟು ಜನಗಳು ರಕ್ಷಣೆಗೆ ಬರ್ತಾರೆ. ಆದರೆ ಯೂದಾಯದಿಂದ ಕೆಲವರು ಅಂತಿಯೋಕ್ಯ ಅನ್ನುವಂಥ ಊರಿಗೆ ಹೋಗ್ತಾರೆ. ಇವರು ಬಂದು ಯಹೂದ್ಯರಿಂದ ರಕ್ಷಣೆ ಹೊಂದಿರುವಂಥವರು. ಆದರೆ ಇವರೇನು ಮಾಡ್ತಾ ಇದ್ರು ಅಂತಂದರೆ, ಅಲ್ಲಿ ಹೋಗ್ಬಿಟ್ಟು ಅಲ್ಲಿರುವಂಥ ಅನ್ಯ ಜನಗಳಿಗೆ
ಮೋಶೆಯ ಧರ್ಮಶಾಸ್ತ್ರವನ್ನ ಹೊಂದದೇ ಇರುವಂಥ ಅನ್ಯ ಜನಗಳಿಗೆ ಇವರೇನು ಮಾಡ್ತಾ ಇದ್ರು ಅಂತಂದರೆ, ನೀವು ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟಿದ್ದೀರಾ ಸರಿ, ಆದರೆ ನೀವು ಮೋಶೆಯ ಧರ್ಮಶಾಸ್ತ್ರದ ಪ್ರಕಾರ ಸುನ್ನತಿನೂ ಸಹ ಮಾಡಿಸ್ಕೊಳ್ಬೇಕು, ಇಲ್ಲಾಂದರೆ ನಿಮಗೆ ರಕ್ಷಣೆ ಇಲ್ಲ ಅಂತ ಬೋಧನೆ ಮಾಡೋದಕ್ಕೆ ಅವರು ಶುರು ಮಾಡ್ತಾರೆ. ಇದರಿಂದಾಗಿ ಏನಾಗುತ್ತೆ, ದೊಡ್ಡ ವಾದ ವಿವಾದ ಆಗಿ ಕಡೆಗೆ ಅದು ಅಪೋಸ್ತಲರ ಹತ್ರಕ್ಕೆ ಹೋಗಿ ಅಪೋಸ್ತಲರು ಅನ್ಯ ಜನಗಳು ಏನು ಮಾಡಬೇಕಂತ ಬರೆದು ಕೊಡುವಂಥದ್ದನ್ನು ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಇದು ಮಾತ್ರ ಅಲ್ದಿರ ಅಪೋಸ್ತಲರ ಕೃತ್ಯಗಳು 20ನೇ ಅಧ್ಯಾಯ ವಾಕ್ಯಗಳು 29-30 ನಾವು ಓದಿ ನೋಡಿದರೆ ಈ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ. ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ನಿಮ್ಮೊಳಗೆ ಬರುವವೆಂದು ನಾನು ಬಲ್ಲೆನು, ಅವು ಹಿಂಡನ್ನು ಕನಿಕರಿಸುವುದಿಲ್ಲ. ಇದಲ್ಲದೆ ನಿಮ್ಮಲ್ಲಿಯೂ ಕೆಲವರು ಎದ್ದು ವ್ಯತ್ಯಾಸ ಬೋಧನೆಗಳನ್ನು ಮಾಡಿ ಯೇಸುವಿನ ಶಿಷ್ಯರನ್ನು ತಮ್ಮ ಹಿಂದೆ ಎಳಕೊಳ್ಳುವರು. ಈ ವಾಕ್ಯದಲ್ಲಿ ಅಪೊಸ್ತಲನಾಗಿರುವಂಥ ಪೌಲನು ತಾನು ಸಭೆಯ ಹಿರಿಯರಿಗೆ ಈ ಮಾತುಗಳನ್ನು ಮಾತಾಡಿ ಅವನು ಹೇಳ್ತಾ ಇದ್ದಾನೆ. ಅಪೊಸ್ತಲನಾಗಿರುವಂಥ ಪೌಲನು ಎಫೆಸದಲ್ಲಿ ಇದ್ದುಕೊಂಡು ಸೇವೆ ಮಾಡಿರ್ತಾನೆ. ಎಫೆಸದಲ್ಲಿ ಇದ್ದುಕೊಂಡು ಸೇವೆ ಮಾಡಿ ಎಷ್ಟೋ ಜನಗಳು ದೇವರ ಕಡೆಗೆ ತಿರುಗಿ ರಕ್ಷಣೆಗೆ ಬಂದಿರ್ತಾರೆ, ಸಭೆಗಳು ಅಲ್ಲಿ ಸ್ಥಾಪಿಸಲ್ಪಟ್ಟಿರುತ್ತೆ. ಆದರೆ ಒಂದು ಕಾಲದಲ್ಲಿ ಪೌಲನು ತಾನು ಯೆರೂಸಲೇಮ್ ಕಡೆಗೆ ಹೋಗ್ತಾ ಇರುವಾಗ ಆ ಎಫೆಸ ಪಟ್ಟಣದ ಜನಗಳನ್ನ, ಆ ಸಭೆಗಳ ಹಿರಿಯರನ್ನ ಕರೆಕಳುಹಿಸಿ ಅವ್ರ ಹತ್ರ ಮಾತಾಡ್ತಾ, ಇದು ನೀವು ನನ್ನನ್ನು ನೋಡುವಂಥ ಕಡೆಯ ಸಾರಿ, ಇದರ ನಂತರ ನೀವು ಮತ್ತೆ ನನ್ನನ್ನು ನೋಡೋದಿಲ್ಲ. ಆದರೆ ನಾನು ನಿಮ್ಮಿಂದ ಹೊರಟು ಹೋಗುವುದಕ್ಕಿಂತ ಮುಂಚೆ ನಿಮಗೆ ಕಟ್ಟ ಕಡೆಗೆ ಒಂದು ಮಾತನ್ನು ಹೇಳ್ತೇನೆ, ಜ್ಞಾಪಕ ಇಟ್ಕೊಳ್ಳಿ. ನಾನು ನಿಮ್ಮ ಮಧ್ಯದಲ್ಲಿ ಎಷ್ಟೋ ಕಷ್ಟಪಟ್ಟು ಸೇವೆ ಮಾಡಿದ್ದೀನಿ, ಆದರೆ ನಾನು ಹೊರಟು ಹೋದ ನಂತರ ನಿಮ್ಮ ಮಧ್ಯದಲ್ಲಿ ಏನಾಗುತ್ತೆ ಅಂತಂತಂದರೆ, ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ನಿಮ್ಮೊಳಗೆ ಬರುವವೆಂದು ನಾನು ಬಲ್ಲೆನು. ನನಗೊಂದು ವಿಷಯ ಗೊತ್ತು, ನಾನು ನಿಮಗೆ ಹೇಳ್ತೇನೆ ಕೇಳಿ. ನಾನು ಹೊರಟು ಹೋದ ನಂತರ ಕ್ರೂರವಾದ ತೋಳಗಳು ನಿಮ್ಮ ಮಧ್ಯದಲ್ಲಿ ಬರುತ್ತವೆ ಅಂತ ಹೇಳಿ, ಅವು ಹಿಂಡನ್ನು ಕನಿಕರಿಸುವುದಿಲ್ಲ. ಅಂದರೆ ಅವರು ಸಭೆಯನ್ನ, ವಿಶ್ವಾಸಿಗಳನ್ನ ಕನಿಕರಿಸೋದಿಲ್ಲ. ಜನಗಳು ಬಾಧೆ ಪಡೋದು, ಜನಗಳು ರಕ್ಷಣೆಯಿಂದ ಬಿದ್ದು ಹೋಗುವಂಥದ್ದು, ಕಷ್ಟಕ್ಕೊಳಗಾಗೋದು ಅವರಿಗೆ ಬೇಕಾಗಿಲ್ಲ. ಅವರಿಗೆ ಅವ್ರ ಸ್ವಾರ್ಥ ಮಾತ್ರ ಬೇಕು. ಇದಲ್ಲದೆ ಅದು ಮಾತ್ರ ಅಲ್ದಿರ ನಿಮ್ಮಲ್ಲಿಯೂ ಕೆಲವರು ಎದ್ದು ವ್ಯತ್ಯಾಸ ಬೋಧನೆಗಳನ್ನು ಮಾಡಿ ಯೇಸುವಿನ ಶಿಷ್ಯರನ್ನು ತಮ್ಮ ಹಿಂದೆ ಎಳೆದುಕೊಳ್ಳುವರು. ಬೇರೆ ತೋಳಗಳ ರೀತಿಯಲ್ಲಿರುವಂಥವ್ರು ಬರುವುದು ಮಾತ್ರವಲ್ಲ, ನಿಮ್ಮಲ್ಲಿಯೂ ಕೆಲವರು ಎದ್ದು ವ್ಯತ್ಯಾಸವಾದ ಬೋಧನೆಗಳನ್ನು ಮಾಡ್ತಾರೆ, ಕಳ್ಳ ಬೋಧನೆಗಳನ್ನು ಮಾಡ್ತಾರೆ, ಜನಗಳನ್ನ ಚೆದರಿಸ್ತಾರೆ, ಅವ್ರ ಕಡೆಗೆ ಎಳೆದುಕೊಳ್ಳೋದಕ್ಕೆ ಅವ್ರು ಪ್ರಯತ್ನ ಮಾಡ್ತಾರೆ. ಅದರಿಂದ ಸಭೆಯ ವಿಷಯದಲ್ಲಿ ಎಚ್ಚರಿಕೆಯಾಗಿರಿ ಅಂತ ಆ ಹಿರಿಯರಿಗೆ ತಾನಿಲ್ಲಿ ಹೇಳುವಂಥದ್ದನ್ನು ನಾವು ಕಾಣ್ತೇವೆ. ಅದು ಮಾತ್ರ ಅಲ್ದಿರ ರೋಮಪುರದವರಿಗೆ ಬರೆದಂಥ ಪತ್ರಿಕೆ 16ನೇ ಅಧ್ಯಾಯ 17ನೇ ವಾಕ್ಯವನ್ನು ನಾವು ಓದಿ ನೋಡುವಾಗ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ. ಸಹೋದರರೇ, ನೀವು ಹೊಂದಿದ ಉಪದೇಶಕ್ಕೆ ವಿರುದ್ಧವಾಗಿ ಭೇದಗಳನ್ನು, ವಿಘ್ನಗಳನ್ನು ನಿಮ್ಮಲ್ಲಿ ಉಂಟು ಮಾಡುವವರನ್ನು ಗುರುತಿಟ್ಟು ಅವರನ್ನು ಬಿಟ್ಟು ತೊಲಗಿ ಹೋಗಿರಿ ಎಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಇಲ್ಲಿ ಪೌಲನು ರೋಮಪುರದವರಿಗೆ ಪತ್ರಿಕೆಯನ್ನು ಬರೀತಾ ಇದ್ದಾನೆ. ತನ್ನ ಪತ್ರಿಕೆ ಬರೀತಾ ಅವ್ರಿಗೆ ಹೇಳೋ ಮಾತೇನಂತಂದರೆ, ಸಹೋದರರೇ, ನೀವು ಹೊಂದಿದಂಥ ಉಪದೇಶಕ್ಕೆ ವಿರುದ್ಧವಾಗಿ, ಅಂದರೆ ನಿಮಗೆ ಒಂದು ಉಪದೇಶ ಮಾಡಲ್ಪಟ್ಟಿದೆ, ಆ ಉಪದೇಶವನ್ನು ನೀವು ಕೇಳಿ ಹೊಂದಿಕೊಂಡಿದ್ದೀರಿ, ಆದರೆ ಅದಕ್ಕೆ ವಿರುದ್ಧವಾಗಿ ಭೇದಗಳನ್ನು, ವಿಘ್ನಗಳನ್ನು ನಿಮ್ಮಲ್ಲಿ ಹುಟ್ಟಿಸುವಂಥವರುಗಳನ್ನು ನೀವು ಗುರುತಿಟ್ಟು ಅವರನ್ನು ಬಿಟ್ಟು ತೊಲಗಿ ಹೋಗಿರಿ. ನೀವು ಹೊಂದಿರುವಂಥ ಉಪದೇಶಕ್ಕೆ ವಿರುದ್ಧವಾದ ಭೇದವನ್ನು ತರುವ, ವಿಘ್ನಗಳನ್ನು ತರುವಂಥ ಉಪದೇಶಗಳನ್ನು ಮಾಡುವಂಥವ್ರು ಬರ್ತಾರೆ. ಅಂಥವ್ರ ಉಪದೇಶಗಳಿಗೆ ನೀವು ಕಿವಿಗೊಡಬೇಡಿ, ಅಂಥವ್ರ ಉಪದೇಶಗಳನ್ನು ಕೇಳುವುದರಿಂದ ಬಿಟ್ಟು ತೊಲಗಿ ಹೋಗಿರಿ ಅಂತ ರೋಮಪುರದ ವಿಶ್ವಾಸಿಗಳಿಗೆ ತಾನು ಬರೆಯೋದನ್ನು ನಾವು ಕಾಣ್ತೇವೆ. ಇನ್ನು ಕೊರಿಂಥರಿಗೆ ಬರೆದಂಥ 2ನೇ ಪತ್ರಿಕೆ 11ನೇ ಅಧ್ಯಾಯ ವಾಕ್ಯಗಳು 12-13 ನಾವು ಓದಿ ನೋಡೋಣ. ನನ್ನನ್ನು ನಿಂದಿಸುವುದಕ್ಕೆ ಆಸ್ಪದವನ್ನು ಹುಡುಕುವವರಿಗೆ ಯಾವ ಆಸ್ಪದವೂ ಸಿಕ್ಕದಂತೆ ನಾನು ಮಾಡುವುದನ್ನು ಇನ್ನು ಮುಂದೆಯೂ ಮಾಡುವೆನು. ಅವರು ಯಾವುದರಲ್ಲಿ ಹಿಗ್ಗುತ್ತಾರೋ ಅದರಲ್ಲಿ ನಮ್ಮಂತೆಯೇ ನಡೆಯುವವರಾಗಿ ಕಂಡು ಬರಲಿ. ಆದರೆ ಅಂಥವರು ಸುಳ್ಳು ಅಪೋಸ್ತಲರು, ಮೋಸಗಾರರಾದ ಕೆಲಸದವರು, ಕ್ರಿಸ್ತನ ಅಪೋಸ್ತಲರಾಗಿ ಕಾಣಿಸುವುದಕ್ಕೆ ವೇಷ ಹಾಕಿಕೊಳ್ಳುವವರು ಆಗಿದ್ದಾರೆ. ಇಲ್ಲಿ ಪೌಲನು ಕಳ್ಳ ಸೇವಕರ ವಿಷಯವಾಗಿ ಕೊರಿಂಥ ಸಭೆಯವರಿಗೆ ಬರೀತಾನೆ. ಅವರು ಎಂಥವರಾಗಿದ್ದಾರೆ? ಅವರು ಸುಳ್ಳು ಅಪೋಸ್ತಲರು, ಮೋಸಗಾರರು, ಕ್ರಿಸ್ತನ ಅಪೋಸ್ತಲರಾಗಿ ಕಾಣಿಸುವುದಕ್ಕೆ ವೇಷ ಹಾಕಿಕೊಳ್ಳುವವರು ಆಗಿದ್ದಾರೆ ಅಂತ ಕಳ್ಳ ಸೇವಕರ ವಿಷಯದಲ್ಲಿ ಪೌಲನು ಕೊರಿಂಥದವರಿಗೆ ಬರೆಯೋದನ್ನು ನಾವು ಕಾಣ್ತೇವೆ. ಇನ್ನು ಗಲಾತ್ಯದವರಿಗೆ ಬರೆದಂಥ ಪತ್ರಿಕೆ 1ನೇ ಅಧ್ಯಾಯ ವಾಕ್ಯಗಳು 6-8 ನಾವು ಓದಿ ನೋಡೋಣ. ಕ್ರಿಸ್ತನ ಕೃಪೆಯಿಂದ ನಿಮ್ಮನ್ನು ಕರೆದಾತನನ್ನು ನೀವು ಇಷ್ಟು ಬೇಗ ಬಿಟ್ಟು ಬೇರೆ ಸುವಾರ್ತೆಯನ್ನು ಹಿಡಿದಿರುವುದಕ್ಕೆ ಆಶ್ಚರ್ಯಪಡುತ್ತೇನೆ. ಅದು ಸುವಾರ್ತೆಯೇ ಅಲ್ಲ, ಆದರೆ ಕೆಲವರು ನಿಮ್ಮಲ್ಲಿ ಭೇದವನ್ನು ಹುಟ್ಟಿಸುತ್ತಾ ಕ್ರಿಸ್ತನ ಸುವಾರ್ತೆಯನ್ನು ಮಾರ್ಪಡಿಸುವುದಕ್ಕೆ ಅಪೇಕ್ಷಿಸುತ್ತಾ ಇದ್ದಾರೆ. ಆದರೂ ನಾವು ನಿಮಗೆ ಸಾರಿದ ಸುವಾರ್ತೆಗೆ ವಿರುದ್ಧವಾದದ್ದನ್ನು ನಾವೇ ಆಗಲಿ, ಪರಲೋಕದಿಂದ ಬಂದ ದೇವದೂತನೇ ಆಗಲಿ ನಿಮಗೆ ಸಾರಿದರೆ ಶಾಪಗ್ರಸ್ತನಾಗಲಿ. ಇಲ್ಲಿ ಗಲಾತ್ಯ ಸಭೆಯವರುಗಳಿಗೆ ಪೌಲನ ಪತ್ರಿಕೆ ಬರೀತಾ,
ನೀವು ಕ್ರಿಸ್ತನ ಕೃಪೆಯಿಂದ ನಿಮ್ಮನ್ನು ಕರೆದಾತನನ್ನು ಇಷ್ಟು ಬೇಗ ಬಿಟ್ಟು ನೀವು ಕ್ರಿಸ್ತನನ್ನು ಬಿಟ್ಟಿದ್ದೀರಿ. ಅದು ಎಷ್ಟು ಬೇಗ? ನೀವು ಯೇಸು ಕ್ರಿಸ್ತನ ವಿಶ್ವಾಸ ಇಟ್ಟು ಸ್ವಲ್ಪ ಕಾಲವೇ ಆದದ್ದು. ಆ ಸ್ವಲ್ಪ ಕಾಲಕ್ಕೇನೆ ನೀವು ಆತನನ್ನು ಬಿಟ್ಟಿದ್ದೀರಿ. ಬೇರೆ ಸುವಾರ್ತೆಯನ್ನು ಹಿಡಿದಿದ್ದೀರಿ. ನಿಮಗೆ ಸಾರಲ್ಪಟ್ಟಿರುವಂಥದ್ದು ಸುವಾರ್ತೆನೇ ಅಲ್ಲ. ಆ ಸುವಾರ್ತೆಯನ್ನು ನೀವು ಹಿಡಿದುಕೊಂಡು ನೀವು ಜೀವಿಸ್ತಾ ಇದ್ದೀರಾ. ನೀವು ಇಷ್ಟು ಬೇಗ ನೀವು ಕೇಳಿದಂಥ ಉಪದೇಶದಿಂದ ಬಿದ್ದು ಹೋಗಿದ್ದೀರಾ. ಆದರೆ ನಾನು ನಿಮಗೆ ಹೇಳ್ತೇನೆ ಕೇಳಿ, ನೀವು ಕೇಳಿದಂಥ ಉಪದೇಶಕ್ಕೆ ವಿರುದ್ಧವಾದ, ನೀವು ಕೇಳಿದಂಥ ಸುವಾರ್ತೆಗೆ ವಿರುದ್ಧವಾದ ಸುವಾರ್ತೆಯನ್ನು ನಾವೇ ಆಗಲಿ, ದೇವದೂತನೇ ಆಗಲಿ, ಯಾರೇ ಆಗಲಿ ಸಾರಿದರೆ ಶಾಪಗ್ರಸ್ತನಾಗಲಿ. ನಾವು ನಿಮಗೆ ಹೇಳಿಕೊಟ್ಟ ಉಪದೇಶಕ್ಕೆ ವಿರುದ್ಧವಾದಂಥ ಉಪದೇಶವನ್ನು ಮಾಡುವಂಥವರು ಶಾಪಗ್ರಸ್ತನಾಗಲಿ ಅಂತ ಪೌಲನು ಗಲಾತ್ಯದವರಿಗೆ ಬರೀತಾ ಇದ್ದಾನೆ. ಕಾರಣ, ಜನಗಳು ಬೇರೆ ಸುವಾರ್ತೆಯನ್ನು ಕೇಳಿ ಇವರು ಕೇಳಿದಂಥ ನಿಜವಾದ ಸುವಾರ್ತೆಯನ್ನು ದಾರಿ ತಪ್ಪಿ ಹೋಗಿದ್ರು. ಆಗ ಗಲಾತ್ಯದವರಿಗೆ ಬೇರೆ ಸುವಾರ್ತೆಯನ್ನು ಸಾರುವಂಥ ಜನಗಳು ಬಂದು ಬೇರೊಂದು ಸುವಾರ್ತೆಯೇ ಅಲ್ಲದಿರುವಂಥ ಸುವಾರ್ತೆಯನ್ನು ಸಾರಿ ಅವರನ್ನು ದಾರಿ ತಪ್ಪಿಸಿರೋದನ್ನು ನಾವು ದೇವರ ವಾಕ್ಯದಲ್ಲಿ ಕಾಣ್ತೇವೆ. ಇನ್ನೂ ನಾವು ಮುಂದುವರಿಸಿ ಎಫೆಸದವರಿಗೆ ಬರೆದಂಥ ಪತ್ರಿಕೆ 4ನೇ ಅಧ್ಯಾಯ 14ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ: ನಾವು ಇನ್ನು ಮೇಲೆ ಕೂಸುಗಳಾಗಿರಬಾರದು, ದುರ್ಜನರ ವಂಚನೆಗೂ ದುರ್ಬೋಧಕರ ಕುಯುಕ್ತಿಗೂ ಒಳಬಿದ್ದು ನಾನಾ ಉಪದೇಶಗಳಿಂದ ಕಂಗೆಟ್ಟು ಗಾಳಿಯಿಂದ ಅತ್ತಿತ್ತ ನೂಕಿಸಿಕೊಂಡು ಹೋಗುವವರ ಆಗಿರಬಾರದು. ಇಲ್ಲಿ ಎಫೆಸ ಪಟ್ಟಣದ ವಿಶ್ವಾಸಿಗಳಿಗೆ ತಾನು ಬರೆಯೋ ಮಾತೇನಂತಂದ್ರೆ, ನಾವು ಚಿಕ್ಕ ಮಕ್ಕಳ ಥರ ಇರಬಾರ್ದು. ಎಫೆಸದವರೇ, ಚಿಕ್ಕ ಮಕ್ಕಳ ಥರ ಇರಬೇಡಿ ನೀವು ಅಂತ ಬರೀತಾ, ದುರ್ಜನರ ವಂಚನೆಗೂ ದುರ್ಬೋಧಕರ ಕುಯುಕ್ತಿಗೂ ಒಳಬಿದ್ದು ನೀವು ದುರ್ಜನರ ವಂಚನೆಗೆ ಬಿದ್ದು ಹೋಗಬೇಡಿ. ದುರ್ಬೋಧಕರು ಕಳ್ಳ ಬೋಧನೆ ಮಾಡುವಂಥವರ ಬೋಧನೆಗಳಿಗೆ ನೀವು ಒಳಗಾಗಬೇಡಿ. ಗಾಳಿಯಿಂದ ಅತ್ತಿತ್ತ ನೂಕಿಸಿಕೊಂಡು ಹೋಗುವ ಆಗಿರಬೇಡಿರಿ. ಮರ ಇರುತ್ತೆ, ಗಾಳಿ ಈ ಕಡೆಯಿಂದ ಬೀಸಿದ್ರೆ ಆ ಮರ ಈ ಕಡೆ ಬಾಳುತ್ತೆ, ಗಾಳಿ ಈ ಕಡೆಯಿಂದ ಬೀಸಿದ್ರೆ ಆ ಮರ ಈ ಕಡೆ ಬಾರುತ್ತೆ. ಅದೇ ಥರನೇ ಕಳ್ಳ ಉಪದೇಶಗಳಿಗೆ ಸಿಲುಕಿ ಅವ್ರು ಹೇಳೋದು ಕೇಳೋಣ ಅಂತ ಒಂದ್ಸಲ ಈ ಕಡೆ, ಇವ್ರು ಹೇಳೋದು ಕೇಳ್ಕೊಂಡು ಒಂದ್ಸಲ ಈ ಕಡೆ ನೀವು ಅತ್ತಿತ್ತ ತೂಗಾಡುವಂಥವ್ರುಗಳಾಗಿರಬೇಡಿ. ಸತ್ಯವಾದ ಉಪದೇಶವನ್ನು ಬಿಗಿಯಾಗಿ ಹಿಡಿದುಕೊಂಡು ಜೀವಿಸಿ ಅಂತ ಎಫೆಸ ಪಟ್ಟಣದವರಿಗೆ ತಾನು ಬರೆಯೋದನ್ನು ನಾವು ಕಾಣ್ತೇವೆ. ಇನ್ನು ಕೊಲೊಸ್ಸೆದವರಿಗೆ ಬರೆದಂಥ ಪತ್ರಿಕೆ 2ನೇ ಅಧ್ಯಾಯ 8ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ, ಕ್ರಿಸ್ತನನ್ನು ಅನುಸರಿಸದೆ ಮನುಷ್ಯರ ಸಂಪ್ರದಾಯಗಳನ್ನು ಪ್ರಾಪಂಚಿಕ ಬಾಲಬೋಧನೆಯನ್ನು ಅನುಸರಿಸುವವರು ನಿಮ್ಮಲ್ಲಿ ಬಂದು ಮೋಸವಾದ ನಿರರ್ಥಕ ತತ್ವಜ್ಞಾನ ಬೋಧನೆಯಿಂದ ನಿಮ್ಮ ಮನಸ್ಸನ್ನು ಕೆಡಿಸಿ ನಿಮ್ಮನ್ನು ವಶಮಾಡಿಕೊಂಡಾರು. ಎಚ್ಚರಿಕೆಯಾಗಿರಿ. ಕೊಲೊಸ್ಸೆಯ ಜನರೇ, ಕ್ರಿಸ್ತನನ್ನು ಅನುಸರಿಸದೆ ಮನುಷ್ಯರ ಸಂಪ್ರದಾಯಗಳನ್ನು ಅನುಸರಿಸುವಂಥವರು, ಪ್ರಾಪಂಚಿಕ ಬಾಲ ಬೋಧನೆಗಳನ್ನು ಅನುಸರಿಸುವಂಥವರು ನಿಮ್ಮಲ್ಲಿ ಬಂದು ಮೋಸವಾದ ನಿರರ್ಥಕ ತತ್ವಜ್ಞಾನ ಬೋಧನೆಯಿಂದ ನಿಮ್ಮ ಮನಸ್ಸನ್ನು ಕೆಡಿಸಿ ನಿಮ್ಮನ್ನು ವಶ ಮಾಡಿಕೊಂಡಾರು. ಕಳ್ಳ ಬೋಧಕರು ಬಂದು ಕಳ್ಳ ಬೋಧನೆಗಳು ಮಾಡಿ ನಿಮ್ಮನ್ನು ವಶ ಮಾಡಿಕೊಳ್ತಾರೆ. ಎಚ್ಚರಿಕೆ ಆಗಿರಿ ಕೊಲೊಸ್ಸೆ ಜನಗಳೇ ಅಂತ ತಾನು ಬರೆಯೋದನ್ನು ನಾವು ಕಾಣ್ತೇವೆ. ಇನ್ನು ಥೆಸಲೋನಿಕದವರಿಗೆ ಬರೆದಂಥ 2ನೇ ಪತ್ರಿಕೆ 2ನೇ ಅಧ್ಯಾಯ 3ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ಯಾರು ಯಾವ ವಿಧದಲ್ಲಿಯೂ ನಿಮ್ಮನ್ನು ಮೋಸಗೊಳಿಸದಂತೆ ನೋಡಿಕೊಳ್ಳಿರಿ. ಯಾಕೆಂದರೆ ಮೊದಲು ಮತಭ್ರಷ್ಟತೆಯು ಉಂಟಾಗಿ ಅಧರ್ಮ ಸ್ವರೂಪನು ಬಯಲಿಗೆ ಬಂದ ಹೊರತು ಆ ದಿನವೂ ಬರುವುದಿಲ್ಲ. ಇಲ್ಲಿ ಪೌಲನು ಬರೆಯುವಂಥ ಮಾತೇನಂತಂದ್ರೆ, ಯಾರು ಯಾವ ವಿಧದಲ್ಲಿಯೂ ನಿಮ್ಮನ್ನ ಮೋಸಗೊಳಿಸದಂತೆ ನೋಡಿಕೊಳ್ಳಿರಿ. ಕಾರಣ, ನಿಮ್ಮನ್ನ ಹೇಗಾದರೂ ಮೋಸ ಮಾಡಬೇಕು ಅಂತ ಬರುವಂಥವರು ಇದ್ದಾರೆ. ನೀವು ಮೋಸ ಹೋಗದ ಹಾಗೆ ಎಚ್ಚರಿಕೆಯಾಗಿರಿ ಅಂತ ಬರೆಯೋದನ್ನು ನಾವು ಕಾಣ್ತೇವೆ. ಇನ್ನು ತಿಮೋಥನಿಗೆ ಬರೆದಂಥ 1ನೇ ಪತ್ರಿಕೆ 4ನೇ ಅಧ್ಯಾಯ 1ನೇ ವಾಕ್ಯವನ್ನು ನಾವು ಓದಿ ನೋಡೋಣ. ಆದರೂ ಮುಂದಣ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರೆಂದು ದೇವರಾತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ. ಇಲ್ಲಿ ತಿಮೋಥೆಗೆ ಪೌಲನ ಪತ್ರಿಕೆ ಬರೀತಾ ತಾನು ಹೇಳೋ ಮಾತೇನಂತಂದ್ರೆ, ಮುಂದಿನ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗಿ ಹೋಗ್ತಾರೆ. ಎಚ್ಚರಿಕೆಯಾಗಿರು ಅಂತ ತಿಮೋಥನಿಗೆ ತಾನು ಬರೆಯೋದನ್ನು ನಾವು ಕಾಣ್ತೇವೆ. ಇನ್ನು ತಿಮೋಥನಿಗೆ ಬರೆದಂಥ 2ನೇ ಪತ್ರಿಕೆ 4ನೇ ಅಧ್ಯಾಯ 3ನೇ ವಾಕ್ಯವನ್ನು ನಾವು ಓದಿ ನೋಡೋಣ. ಖಂಡಿಸು, ಗದರಿಸು, ಎಚ್ಚರಿಸು. ಯಾಕೆಂದರೆ ಜನರು ಸ್ಪಷ್ಟ ಬೋಧನೆಯನ್ನು ಸಹಿಸಲಾರದ ಕಾಲವು ಬರುತ್ತದೆ. ಅದರಲ್ಲಿ ಅವರು ತೀಟೆ ಕಿವಿಗಳುಳ್ಳವರಾಗಿ ತಮ್ಮ ದುರಾಸೆಗಳಿಗೆ ಅನುಕೂಲರಾದ ಅನೇಕ ಉಪದೇಶಗಳನ್ನು ಇಟ್ಟುಕೊಳ್ಳುವರು. ತಿಮೋಥನಿಗೆ ತಾನು ಬರೆಯೋ ಪತ್ರ ಏನಂತಂದ್ರೆ, ತಿಮೋಥೆಯನೇ, ಜನಗಳನ್ನ ಖಂಡಿಸು, ಗದರಿಸು, ಎಚ್ಚರಿಸು. ಯಾಕೆ ಗೊತ್ತಾ? ಒಂದು ಕಾಲ ಬರುತ್ತೆ, ಜನಗಳು ಸ್ಪಷ್ಟ ಬೋಧನೆಯನ್ನ ಸಹಿಸೋದಿಲ್ಲ. ಸತ್ಯವನ್ನ ಬೋಧನೆ ಮಾಡಿದ್ರೆ ಅದನ್ನು ಅವರು ಸಹಿಸೋದಿಲ್ಲ. ಅವರು ತೀಟೆ ಕಿವಿಗಳುಳ್ಳವರಾಗಿ ತಮ್ಮ ದುರಾಸೆಗಳಿಗೆ ಅನುಕೂಲರಾದ ಅನೇಕ ಉಪದೇಶಕರನ್ನ ಇಟ್ಟುಕೊಳ್ಳುವರು.
ತಮ್ಮ ದುರಾಶೆಯನ್ನ ಸತ್ಯ ಅಂತ ಹೇಳಿ ಬೋಧನೆ ಮಾಡುವಂತ ಕಳ್ಳ ಬೋಧಕರನ್ನು ಇಟ್ಟುಕೊಳ್ತಾರೆ. ಅವ್ರು ಕೇಳುವಂತ ಉಪದೇಶಗಳು ಅವ್ರ ಕಿವಿಗೆ ಇಂಪಾಗಿರಬೇಕು. ಒಬ್ಬನ ಪಾಪ ಮಾಡ್ತಾ ಇದ್ರು, ನೀನ್ ಪಾಪ ಮಾಡ್ತಾ ಇದೀಯಾ, ಮರ ತಿರುಗು ಅಂತ ಅವ್ರನ್ನ ಖಂಡಿಸಬಾರದು. ಒಬ್ಬನ ಪಾಪ ಮಾಡ್ತಾ ಇದ್ರು, ನೀನ್ ಮಾಡ್ತಾ ಇರೋ ಕಾರ್ಯ ದೇವ್ರಿಗೆ ಏನ್ ತೊಂದರೆ ಇಲ್ಲ, ದೇವ್ರನ್ನ ಆಶೀರ್ವಾದ ಮಾಡ್ತಾರೆ, ನೀನ್ ಚೆನ್ನಾಗಿರ್ತೀಯ ಅಂತ ಹೇಳ್ಬೇಕು. ಆ ರೀತಿಯಾಗಿ ಅವ್ರ ಇಷ್ಟಕ್ಕೆ ತಕ್ಕ ಹಾಗೆ ಬೋಧನೆ ಮಾಡುವಂತವ್ರನ್ನ ಇಟ್ಟುಕೊಳ್ತಾರೆ. ಆದ್ರೆ ನೀನ್ ಆತರ ಇರಬೇಡ. ಪಾಪವನ್ನು ಕಾಣುವಾಗ ಖಂಡಿಸು, ಗದರಿಸು, ಎಚ್ಚರಿಸು ಅಂತ ತಿಮೋಥೆಯನಿಗೆ ತಾನು ಬರೆಯೋದನ್ನ ನಾವು ಕಾಣ್ತೇವೆ. ಇನ್ನು ತೀತನಿಗೆ ಬರೆದಂತ ಪತ್ರಿಕೆ 1ನೇ ಅಧ್ಯಾಯ 11ನೇ ವಾಕ್ಯವನ್ನ ನಾವು ಓದಿ ನೋಡೋಣ. ಅವರು ನೀಚ ಲಾಭವನ್ನು ಹೊಂದುವುದಕ್ಕಾಗಿ ಮಾಡಬಾರದ ಉಪದೇಶಗಳನ್ನು ಮಾಡಿ ಕುಟುಂಬಗಳನ್ನೇ ಹಾಳು ಮಾಡುತ್ತಾರಾದ್ದರಿಂದ ಅವರ ಬಾಯಿ ಮುಚ್ಚಿಸಬೇಕಾಗಿದೆ. ಇಲ್ಲಿ ಕಳ್ಳ ಬೋಧಕರ ವಿಷಯದಲ್ಲಿ ತೀತನಿಗೆ ಪೌಲ ಬರೀತಾನೆ. ತಾನು ಬರೆಯೋ ಮಾತೇನಂತಂದ್ರೆ, ಅವರು ನೀಚ ಲಾಭವನ್ನು ಹೊಂದುವುದಕ್ಕಾಗಿ, ನೀಚವಾದ ಲಾಭವನ್ನು ಹೊಂದಿಕೊಳ್ಳೋಕ್ಕೋಸ್ಕರ ಮಾಡಬಾರದ ಉಪದೇಶಗಳನ್ನು ಮಾಡಿ ಕುಟುಂಬಗಳನ್ನೇ ಹಾಳು ಮಾಡುತ್ತಾರೆ, ಅದರಿಂದ ಅವ್ರ ಬಾಯನ್ನ ಕಟ್ಟಬೇಕಾಗಿದೆ ಅಂತ ಕಳ್ಳ ಬೋಧಕರ ವಿಷಯದಲ್ಲಿ ಪೌಲನು ಬರೆಯೋದನ್ನ ನಾವು ಕಾಣ್ತೇವೆ. ಇಬ್ರಿಯರಿಗೆ ಬರೆದಂತ ಪತ್ರಿಕೆ 13ನೇ ಅಧ್ಯಾಯ 9ನೇ ವಾಕ್ಯವನ್ನ ನಾವು ಓದಿ ನೋಡೋಣ. ನಾನಾ ವಿಧವಾದ ಅನ್ಯೋಪದೇಶಗಳ ಸೆಳವಿಗೆ ಸಿಕ್ಕಬೇಡಿರಿ, ದೇವರ ಕೃಪೆಯನ್ನು ಆತುಕೊಂಡು ಮನಸ್ಸನ್ನು ದೃಢ ಮಾಡಿಕೊಳ್ಳುವುದು ಉತ್ತಮವೇ. ಇಲ್ಲಿ ಇಬ್ರಿಯ ಪತ್ರಿಕೆ ಬರೆದಂತ ಲೇಖಕ ಬರೆಯೋ ಮಾತೇನಂತಂದ್ರೆ, ನಾನಾ ವಿಧವಾದ ಅನ್ಯೋಪದೇಶಗಳ ಸೆಳವಿಗೆ ಸಿಕ್ಕಬೇಡಿರಿ. ನಾನಾ ವಿಧವಾಗಿ ಅನ್ಯ ಉಪದೇಶಗಳನ್ನು ಮಾಡುವಂತವರು ಬರ್ತಾರೆ, ಆದ್ರೆ ಅಂತ ಉಪದೇಶಕ್ಕೆ ನೀವು ಸಿಕ್ಕಿಕೊಳ್ಳಬೇಡಿರಿ ಅಂತ ಇಬ್ರಿಯರಿಗೆ ತಾನು ಬರೆಯೋದನ್ನ ನಾವು ಕಾಣ್ತೇವೆ. ಪೇತ್ರನು ಬರೆದಂತ 2ನೇ ಪತ್ರಿಕೆ 2ನೇ ಅಧ್ಯಾಯ 1ನೇ ವಾಕ್ಯವನ್ನು ನಾವು ಓದಿ ನೋಡೋಣ. ಆದರೆ ಇಸ್ರಾಯೇಲ್ ಜನರಲ್ಲಿ ಸುಳ್ಳು ಪ್ರವಾದಿಗಳು ಎದ್ದರಲ್ಲ, ಅದೇ ಪ್ರಕಾರ ನಿಮ್ಮಲ್ಲಿಯೂ ಸುಳ್ಳು ಬೋಧಕರು ಇರುವರು. ಅವರು ನಾಶಕರವಾದ ಮತಭೇದಗಳನ್ನು ಕಳ್ಳತನದಿಂದ ಹುಟ್ಟಿಸುವರು, ತಮ್ಮನ್ನು ಕೊಂಡುಕೊಂಡ ಒಡೆಯನನ್ನು ತಾವು ಅರಿಯರು ಎಂದು ಹೇಳುವವರು ಆಗಿದ್ದು ಫಕ್ಕನೆ ತಮ್ಮ ಮೇಲೆ ನಾಶನವನ್ನು ಬರಮಾಡಿಕೊಳ್ಳುವರು. ಜನಗಳೇ, ಇಸ್ರಾಯೇಲರಲ್ಲಿ ಸುಳ್ಳು ಪ್ರವಾದಿಗಳು ಎದ್ದು ಬಂದರು, ಅದೇ ರೀತಿಯಾಗಿ ನಿಮ್ಮ ಮಧ್ಯದಲ್ಲಿ ಸುಳ್ಳು ಬೋಧಕರು ಇದ್ದಾರೆ. ಅವರೆಂಥವರು ಅಂತಂತಂದ್ರೆ, ನಾಶಕರವಾದ ಮತಭೇದಗಳನ್ನ ಕಳ್ಳತನದಿಂದ ಹುಟ್ಟು ಹಾಕುವಂಥವರು, ತಮ್ಮನ್ನು ಕೊಂಡುಕೊಂಡ, ತನ್ನ ರಕ್ತದಿಂದ ಕೊಂಡುಕೊಂಡಂತ ಯೇಸು ಕ್ರಿಸ್ತನನ್ನ ಅರಿಯುವು ಅಂತ ಹೇಳೋರು. ಅವರ ಮೇಲೆ ನಾಶನ ಫಕ್ಕನೆ ಬಂದು ಅವರು ಹಾಳಾಗಿ ಹೋಗ್ತಾರೆ. ಎಚ್ಚರಿಕೆಯಾಗಿರಿ ಅಂತ ವಿಶ್ವಾಸಿಗಳಿಗೆ ಪೇತ್ರನು ಬರೆಯೋದನ್ನ ನಾವು ಕಾಣ್ತೇವೆ. ಇನ್ನು ಯೋಹಾನನ ಬರೆದಂತ 1ನೇ ಪತ್ರಿಕೆ 4ನೇ ಅಧ್ಯಾಯ 1ನೇ ವಾಕ್ಯವನ್ನು ನಾವು ಓದಿ ನೋಡೋಣ. ಪ್ರಿಯರೇ, ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಲೋಕದೊಳಗೆ ಬಂದಿರುವುದರಿಂದ ನೀವು ಆತ್ಮದ ಎಲ್ಲಾ ನುಡಿಗಳನ್ನು ನಂಬದೆ ಆಯಾ ನುಡಿಗಳು ದೇವರಿಂದ ಪ್ರೇರೇಪಿತವಾದವೋ ಅಲ್ಲವೋ ಎಂದು ಅವುಗಳನ್ನು ಪರೀಕ್ಷಿಸಬೇಕು. ಇಲ್ಲಿ ಯೋಹಾನನು ಬರೆಯುವಂತ ಮಾತು, ಪ್ರಿಯರೇ, ಸುಳ್ಳು ಪ್ರವಾದಿಗಳು ಅನೇಕರು ಲೋಕದಲ್ಲಿ ಬಂದಿದ್ದಾರೆ, ಇದರಿಂದ ನೀವೇನ್ ಮಾಡ್ಬೇಕು? ಎಲ್ಲಾ ನುಡಿಗಳನ್ನು ದೇವರಾತ್ಮನ ನುಡಿಗಳಂತ ತಗೊಳ್ಬಾರ್ದು. ನೀವು ಹೌದು ದೇವರಾತ್ಮನಿಂದ ಬಂದದ್ದೋ ಇಲ್ಲವೋ ಪರೀಕ್ಷೆ ಮಾಡಬೇಕು, ಎಚ್ಚರವಾಗಿರಿ ಅಂತ ವಿಶ್ವಾಸಗಳನ್ನು ಎಚ್ಚರಿಸುವುದನ್ನ ನಾವು ಕಾಣ್ತೇವೆ. ಇನ್ನು ಯೂದ 1ನೇ ಅಧ್ಯಾಯ 4ನೇ ವಾಕ್ಯವನ್ನು ನಾವು ಓದಿ ನೋಡೋಣ. ಯಾಕೆಂದರೆ ಭಕ್ತಿಹೀನರು ನಮ್ಮ ದೇವರ ಕೃಪೆಯನ್ನು ನೆವ ಮಾಡಿಕೊಂಡು ನಾಚಿಕೆಗೆಟ್ಟ ಕೃತ್ಯಗಳನ್ನು ನಡೆಸುವವರು, ನಮ್ಮ ಒಬ್ಬನೇ ಒಡೆಯನು ಕರ್ತನು ಆಗಿರುವ ಯೇಸು ಕ್ರಿಸ್ತನನ್ನು ಅರಿಯದವರು ಆಗಿರುವ ಕೆಲವು ಜನರು ಸಭೆಯಲ್ಲಿ ಕಳ್ಳತನದಿಂದ ಹೊಕ್ಕಿದ್ದಾರೆ. ಸಭೆಯಲ್ಲಿ ಕೆಲವರು ಯಾವ ತರ ಹೊಕ್ಕಿದ್ದಾರೆ? ಕಳ್ಳತನದಿಂದ ಹೊಕ್ಕಿದ್ದಾರೆ. ಅವ್ರು ಮಾಡೋ ಕೆಲಸ ಏನಂತಂದ್ರೆ, ಭಕ್ತಿಹೀನರು ನಮ್ಮ ದೇವರ ಕೃಪೆಯನ್ನು ನೆವ ಮಾಡಿಕೊಂಡು ನಾಚಿಕೆಗೆಟ್ಟ ಕೃತ್ಯಗಳನ್ನು ನಡೆಸುವಂತವರು, ಒಬ್ಬನೇ ಒಡೆಯನು ಕರ್ತನು ಆಗಿರುವ ಯೇಸು ಕ್ರಿಸ್ತನನ್ನ ಅರಿಯದವರು, ಇಂಥವರು ಸಭೆಯಲ್ಲಿ ಕಳ್ಳತನದಿಂದ ಸೇರಿ ಹೋಗಿದ್ದಾರೆ. ಎಚ್ಚರಿಕೆಯಾಗಿರೋವರ ವಿಷಯದಲ್ಲಿ ಅಂತ ಯೂದನ ಬರೆಯೋದನ್ನು ನಾವು ಕಾಣ್ತೇವೆ. ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 2ನೇ ವಾಕ್ಯವನ್ನು ನಾವು ಓದಿ ನೋಡೋಣ. ನಿನ್ನ ಕೃತ್ಯಗಳನ್ನು, ಪ್ರಾಯಸವನ್ನು, ತಾಳ್ಮೆಯನ್ನು ಬಲ್ಲೆನು, ನೀನು ದುಷ್ಟರನ್ನು ಸಹಿಸಲಾರಿರಿ. ಅಪೊಸ್ತಲರು ಅಲ್ಲದಿದ್ದರೂ ತಮ್ಮನ್ನು ಅಪೊಸ್ತಲರೆಂದು ಹೇಳಿಕೊಳ್ಳುವವರನ್ನು ನೀನು ಪರೀಕ್ಷಿಸಿ ಅವರನ್ನು ಸುಳ್ಳುಗಾರರೆಂದು ಕಂಡುಕೊಂಡಿ. ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಎಫೆಸ ಸಭೆಯ ಕುರಿತಾಗಿ ಹೇಳ್ತಾರೆ. ಎಫೆಸ ಸಭೆಯ ಕುರಿತಾಗಿ ಅವ್ರು ಹೇಳುವಾಗ ಅವ್ರು ಹೇಳುವಂತ ಒಂದು ಮಾತೇನಂತಂದ್ರೆ, ನೀನು ದುಷ್ಟರನ್ನ ಸಹಿಸೋದಿಲ್ಲ. ಅಪೊಸ್ತಲರು ಅಲ್ಲದಿದ್ದರೂ ತಾವು ಅಪೊಸ್ತಲರು ಅಂತ ಹೇಳಿಕೊಂಡು ತಿರುಗಾಡುವಂತ ಮನುಷ್ಯರನ್ನ ನೀನು ಪರೀಕ್ಷಿಸಿ ಅವರು ಸುಳ್ಳುಗಾರರು ಅನ್ನೋದನ್ನ ಕಂಡುಕೊಂಡಿದ್ದೀಯಾ ಅಂತ ಯೇಸು ಕ್ರಿಸ್ತನು ಹೇಳೋದನ್ನ ನಾವು ಕಾಣ್ತೇವೆ. ಆಗ ಪ್ರಕಟಣೆ ಪುಸ್ತಕದಲ್ಲಿಯೂ ಯೇಸು ಕ್ರಿಸ್ತನು ಕಳ್ಳ ಬೋಧಕರ ವಿಷಯದಲ್ಲಿ ಎಚ್ಚರಿಸುವಂಥದ್ದನ್ನು, ಸುಳ್ಳು ಅಪೊಸ್ತಲರ ವಿಷಯದಲ್ಲಿ ಎಚ್ಚರಿಸುವಂಥದ್ದನ್ನು ನಾವು ಕಾಣ್ತೇವೆ. ಆಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಒಂದು ಮಾತು ಹೇಳ್ತಾರೆ, ಏನಂತಂದ್ರೆ, ಸುಳ್ಳು ಬೋಧಕರು, ಸುಳ್ಳು ಪ್ರವಾದಿಗಳು, ಕಳ್ಳ ಬೋಧಕರುಗಳು ಇವರೆಲ್ಲ ಬರ್ತಾರೆ, ಇವರ ವಿಷಯಗಳಲ್ಲಿ ಎಚ್ಚರಿಕೆ ಆಗಿರಿ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದರು. ಅಪೊಸ್ತಲರು ಸೇವೆ ಮಾಡಿದಂಥ ಕಾಲದಲ್ಲಿ ಅದೇ ರೀತಿಯಾಗಿ ಬಂದರು.
ನಾವು ಎಷ್ಟೋ ವಾಕ್ಯಗಳನ್ನು ದೇವರ ವಾಕ್ಯಗಳಿಂದ ನಾವು ಓದಿ ನೋಡಿದ್ವಿ. ಹೆಚ್ಚು ಕಡಿಮೆ ಪ್ರತಿಯೊಂದು ಪುಸ್ತಕದಲ್ಲಿಯೂ ಸಹ ಸೇವಕರುಗಳು ಆ ಕಾಲದ ವಿಶ್ವಾಸಿಗಳಿಗೆ ಸುಳ್ಳು ಬೋಧಕರು, ಕಳ್ಳ ಪ್ರವಾದಿಗಳು ಇವರ ವಿಷಯವಾಗಿ ಎಚ್ಚರಿಸಿ ಬರೆದರು. ಕಳ್ಳ ಬೋಧಕರು ಬರ್ತಾರೆ, ಸುಳ್ಳು ಪ್ರವಾದಿಗಳು ಬರ್ತಾರೆ, ತಪ್ಪಾದ ಉಪದೇಶಗಳು ಮಾಡ್ತಾರೆ, ಎಚ್ಚರವಾಗಿರಿ 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 ಅಂತ ಹೆಚ್ಚು ಕಡಿಮೆ ಎಲ್ಲ ಪತ್ರಿಕೆಗಳು ಸಹ ಆ ಕಾಲದ ಸೇವಕರು ವಿಶ್ವಾಸಿಗಳಿಗೆ ಬರೆದರು. ಕಾರಣ ಏನು? ಕಾರಣ ಏನಂತಂದ್ರೆ ಆ ರೀತಿಯಾದ ಕಳ್ಳ ಬೋಧಕರು, ಸುಳ್ಳು ಬೋಧಕರು ಎಲ್ಲಾ ಕಡೆಗಳಲ್ಲಿ ಸುತ್ತಿ ತಿರುಗಾಡ್ತಾ ಇದ್ರು. ಅಂಥವರಿಂದ ವಿಶ್ವಾಸಿಗಳು ಮೋಸ ಹೋಗಬಾರದು ಅನ್ನೋದಕ್ಕೋಸ್ಕರ ಹೆಚ್ಚು ಕಡಿಮೆ ಎಲ್ಲ ಪತ್ರಿಕೆಗಳಲ್ಲಿಯೂ ಸಹ ಸೇವಕರು ಅವರ ಕುರಿತಾಗಿ ಎಚ್ಚರಿಸಿ ಬರೆದರು. ಆಗ ಯೇಸು ಕ್ರಿಸ್ತನು ಹೇಳಿದ್ರು, ಇಂಥವರೆಲ್ಲ ಬರ್ತಾರೆ, ಎಚ್ಚರಿಕೆ ಆಗಿದೆ ಅಂತ. ಅಪೊಸ್ತಲರು ಸೇವೆ ಮಾಡುವಾಗ ಅದೇ ರೀತಿಯಾಗಿ ಬಂದರು. ಅದಕ್ಕೇನೆ ಎಲ್ಲ ಊರುಗಳಿಗೂ, ಹೆಚ್ಚು ಕಡಿಮೆ ಎಲ್ಲ ಸಭೆಗಳಿಗೂ ಸೇವಕರು ಅವರ ಕುರಿತಾಗಿ ಎಚ್ಚರಿಸಿ ಬರೆಯೋದನ್ನು ನಾವು ಕಾಣ್ತೀವಿ. ಕಾರಣ ಎಲ್ಲ ಕಡೆಗಳಲ್ಲಿ ಅವರು ಸುತ್ತಿ ತಿರುಗಾಡ್ತಾ ಇದ್ರು. ನಾನಿವತ್ತು ನಿಮಗೆ ಕೇಳುವಂಥ ಒಂದು ಪ್ರಶ್ನೆ ಏನು ಅಂತಂತಂದ್ರೆ, ಯೇಸು ಕ್ರಿಸ್ತನು ಇಂಥ ಕಳ್ಳ ಬೋಧಕರು, ಸುಳ್ಳು ಪ್ರವಾದಿಗಳೆಲ್ಲ ಬರ್ತಾರೆ ಅಂತ ಹೇಳಿದ್ರು. ಅಪೊಸ್ತಲರ ಕಾಲದಲ್ಲಿ ಅದೇ ರೀತಿಯಾಗಿ ತುಂಬ ಜನ ಬಂದರು. ಅದಕ್ಕೇನೆ ಆ ಕಾಲದ ಅಪೊಸ್ತಲರು ಅಂಥವ್ರನ್ನ ಎಚ್ಚರಿಸಿ ಹೆಚ್ಚು ಕಡಿಮೆ ಎಲ್ಲ ಪತ್ರಿಕೆಗಳಲ್ಲೂ ವಿಶ್ವಾಸಿಗಳಿಗೆ ಅವ್ರ ಕುರಿತಾಗಿ ಬರೆದರು. ಆದರೆ ನಾನು ನೀವು ಇವತ್ತು ವಾಸ ಮಾಡ್ತಾ ಇರುವಂಥ ಈ ಕಾಲಘಟ್ಟಗಳಲ್ಲಿ ನಮ್ಮ ಮಧ್ಯದಲ್ಲಿ ಎಲ್ಲೂ ಸಹ ಸುಳ್ಳು ಬೋಧಕರು ಇಲ್ವಾ? ನಮ್ಮ ಮಧ್ಯದಲ್ಲಿ ಎಲ್ಲೂ ಸಹ ಸುಳ್ಳು ಪ್ರವಾದಿಗಳು ಇಲ್ವಾ? ನಮ್ಮ ಮಧ್ಯದಲ್ಲಿ ಎಲ್ಲೂ ಸಹ ಕಳ್ಳ ಕ್ರಿಸ್ತರು ಇಲ್ವಾ? ಇವತ್ತು ನಮ್ಮ ಸುತ್ತಮುತ್ತ ಅನೇಕ ಸೇವೆಗಳು ನಡೆಯುತ್ತೆ. ಅನೇಕರು, ನೀವು ಟಿ ವಿ ಆನ್ ಮಾಡಿದ್ರೆ ಟಿ ವಿಯಲ್ಲಿ ಬಂದು ಬೋಧನೆ ಮಾಡ್ತಾರೆ. ನೀವು ಮೊಬೈಲ್ ತೆಗೆದ್ರೆ ವಾಟ್ಸಪ್ಪಲ್ಲಿ ಬಂದು ಅನೇಕರು ಬೋಧನೆ ಮಾಡ್ತಾರೆ. ನೀವು ಮೊಬೈಲ್ ತೆಗೆದ್ರೆ ಯೂಟ್ಯೂಬಲ್ಲಿ ಅನೇಕರು ಬಂದು ವಾಕ್ಯ ಬೋಧನೆ ಮಾಡ್ತಾರೆ. ನೀವು ಇನ್ಸ್ಟಾಗ್ರಾಮ್ ತೆಗೆದ್ರೆ ಇನ್ಸ್ಟಾಗ್ರಾಮಲ್ಲಿ ಅನೇಕರು ಬಂದು ವಾಕ್ಯವನ್ನು ಬೋಧನೆ ಮಾಡ್ತಾ ಇರ್ತಾರೆ. ನಮ್ಮ ಸುತ್ತಮುತ್ತ ಅಲ್ಲಲ್ಲಿ ಸಭೆಗಳು ಇರುತ್ತೆ. ನಮ್ಮ ಸುತ್ತಮುತ್ತ ಅಲ್ಲಲ್ಲಿ ತರತರವಾದ ಕೂಟಗಳು ನಡೆಯುತ್ತೆ. ನಮ್ಮ ಸುತ್ತಮುತ್ತ ಹಲವಾರು ರೀತಿ ಸೇವೆಗಳನ್ನು ಮಾಡುವಂಥ ಸೇವಕರುಗಳು ಇರ್ತಾರೆ. ಅಲ್ಲಲ್ಲಿ ಆರಾಧನಾ ಕೂಟಗಳು ನಡೆಯುತ್ತೆ. ಅಲ್ಲಲ್ಲಿ ಪ್ರವಾದನಾತ್ಮಕ ಕೂಟಗಳು ನಡೆಯುತ್ತೆ. ಅಲ್ಲಲ್ಲಿ ಆಳವಾಗಿ ವಾಕ್ಯವನ್ನು ಬೋಧಿಸುವಂಥ ಉಪದೇಶದ ಕೂಟಗಳು ನಡೆಯುತ್ತೆ. ಅಲ್ಲಲ್ಲಿ ಬಿಡುಗಡೆಯ ಕೂಟಗಳು ಅಂತ ಬಿಡುಗಡೆಯ ಕೂಟಗಳನ್ನು ಮಾಡ್ತಾರೆ. ಅಲ್ಲಲ್ಲಿ ಗುಣಪಡಿಸುವಂಥ ಕೂಟಗಳು ಅಂತ ಹೇಳಿ ಮಾಡ್ತಾರೆ. ಅಲ್ಲಲ್ಲಿ ಪ್ರಾರ್ಥನಾ ಕೂಟಗಳು ಅಂತ ಮಾಡ್ತಾರೆ. ಅಲ್ಲಲ್ಲಿ ಆಶೀರ್ವಾದ ಕೂಟಗಳು ಅಂತ ಮಾಡ್ತಾರೆ. ಅಲ್ಲಲ್ಲಿ ಸಮಾಧಾನ ಕೂಟಗಳು ಅಂತ ಮಾಡ್ತಾರೆ. ಅಲ್ಲಲ್ಲಿ ಉಪವಾಸ ಕೂಟಗಳು ಅಂತ ಮಾಡ್ತಾರೆ. ಅಲ್ಲಲ್ಲಿ ಅದ್ಭುತ ಕೂಟಗಳು ಅಂತ ಮಾಡ್ತಾರೆ. ಅಲ್ಲಲ್ಲಿ ಉಜ್ಜೀವನ ಕೂಟಗಳು ಅಂತ ಮಾಡ್ತಾರೆ. ಅಲ್ಲಲ್ಲಿ ವಾಗ್ದಾನ ಕೂಟಗಳು ಅಂತ ಮಾಡ್ತಾರೆ. ಅಲ್ಲಲ್ಲಿ ಯವನಸ್ಥರ ಕೂಟಗಳು ಮಾಡ್ತಾರೆ. ಅಲ್ಲಲ್ಲಿ ಮಕ್ಕಳ ಕೂಟಗಳನ್ನು ಮಾಡ್ತಾರೆ. ಕುಟುಂಬ ಆಶೀರ್ವಾದ ಕೂಟಗಳನ್ನು ಮಾಡ್ತಾರೆ. ಸ್ತ್ರೀಯರ ಕೂಟಗಳನ್ನು ಮಾಡ್ತಾರೆ. ತಿಂಗಳು ಕೂಟಗಳನ್ನು ಮಾಡ್ತಾರೆ. ವರ್ಷ ಕೂಟಗಳನ್ನು ಮಾಡ್ತಾರೆ. ಸೇವೆಗೆ ತರಬೇತಿ ಕೊಡುವಂಥ ಕೂಟಗಳನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಮಿಷನರಿ ಕೂಟಗಳನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಸೇವಕರ ಕೂಟಗಳನ್ನು ಮಾಡ್ತಾರೆ. ಅದೇ ರೀತಿ ನಾಯಕರ ಕೂಟಗಳು ಅಂತ ಮಾಡ್ತಾರೆ. ಆಗ ಏನಾಗುತ್ತೆ, ನಮ್ಮ ಸುತ್ತಮುತ್ತ ನಾವಿರುವಂಥ ಸ್ಥಳಗಳಲ್ಲಿ ತರತರವಾದ ಕೂಟಗಳು ನಡೆಯುತ್ತೆ. ಎಷ್ಟೋ ರೀತಿಯಾದ ಕೂಟಗಳು, ಎಷ್ಟೋ ರೀತಿಯಾದ ಸೇವೆಗಳು ಎಲ್ಲ ನಡೆಯುತ್ತೆ. ಆದರೆ ನಾನು ನಿಮ್ಗೆ ಕೇಳುವಂಥ ಒಂದು ಪ್ರಶ್ನೆ ಏನಂತಂದರೆ, ಇವೆಲ್ಲವುಗಳಲ್ಲಿ ಎಲ್ಲೂ ಸಹ ಒಬ್ಬರಾದರೂ ಒಂದು ಕಳ್ಳ ಬೋಧಕರು ಇಲ್ವಾ? ಟಿ ವಿಯಲ್ಲಿ 24 ಜನ ಬಂದು ಮಾತಾಡ್ತಾರೆ ವಾಕ್ಯ. ನೀವು ಸಹ ಎಷ್ಟೋ ಜನಗಳ ವಾಕ್ಯಗಳನ್ನು ಕೇಳ್ಬೋದು. ಅದರಲ್ಲಿ ಒಬ್ಬರು ಸಹ ಕಳ್ಳ ಬೋಧಕರು ಇಲ್ವಾ? ನೀವು ಯೂಟ್ಯೂಬ್ ತೆಗೆದ್ರೆ 100 ಜನ ಬರ್ತಾರೆ ವಾಕ್ಯ ಮಾತಾಡೋಕ್ಕೆ. ನೀವು ಸಹ ಹಲವಾರು ಜನಗಳ ವಾಕ್ಯಗಳು ಕೇಳ್ಬೋದು. ಅದರಲ್ಲಿ ಒಬ್ಬರಾದರೂ ಕಳ್ಳ ಬೋಧಕರು ಇಲ್ವಾ? ವಾಟ್ಸಪ್ಪಲ್ಲಿ ಆಗಿರಲಿ, ಇನ್ಸ್ಟಾಗ್ರಾಮಲ್ಲಿ ಆಗಿರಲಿ 10 ಜನ 100 ಜನ ವಾಕ್ಯ ಬೋಧನೆ ಮಾಡಿಕೊಂಡು ಪ್ರವಾದನೆ ಹೇಳ್ಕೊಂಡು ಬರ್ತಾರೆ. ಅದರಲ್ಲಿ ಯಾರು ಕಳ್ಳ ಪ್ರವಾದಿಗಳು, ಸುಳ್ಳು ಬೋಧಕರು ಇಲ್ವಾ? ನಿಮ್ಮ ಸುತ್ತಮುತ್ತ ನಡೆಯುವಂಥ ಕೂಟಗಳು, ಸಭೆಗಳು, ನಡೆಯುವಂಥ ಆರಾಧನೆಗಳು, ಪ್ರಾರ್ಥನೆಗಳು, ತರತರವಾದ ಎಲ್ಲ ರೀತಿಯಾದ ಸೇವೆಗಳು ಮಾಡುವಂಥವ್ರು ಎಷ್ಟೋ ಜನ ಇರ್ತಾರೆ. ಇದರಲ್ಲಿ ಯಾರೂ ಸಹ ಕಳ್ಳ ಬೋಧಕರು ಇಲ್ವಾ? ಯೇಸು ಕ್ರಿಸ್ತನು ಅನೇಕರು ಬರ್ತಾರೆ ಅಂತ ಹೇಳಿದ್ರು, ಅನೇಕರನ್ನು ಮೋಸಗೊಳಿಸ್ತಾರೆ ಅಂತ ಹೇಳಿದ್ರು. ಅಪೊಸ್ತಲರು ಸೇವೆ ಮಾಡುವಾಗ ಎಷ್ಟೋ ಜನಗಳು ಬಂದರು, ಎಷ್ಟೋ ಜನಗಳು ದಾರಿ ತಪ್ಪಿಸೋದಕ್ಕೆ ಪ್ರಯತ್ನ ಮಾಡಿದ್ರು. ಅಂಥವ್ರ ಕುರಿತಾಗಿ ಅಪೊಸ್ತಲರು ಎಲ್ಲ ಪತ್ರಿಕೆಗಳು ಸಹ ಬರೆದರು. ಆದರೆ ಇವತ್ತು ನಾನು ನೀವಿರುವಾಗ ನಮ್ಮ ಸುತ್ತಮುತ್ತ ಒಬ್ಬರಾದ್ರೂ ಕಳ್ಳ ಬೋಧಕರು ಇಲ್ವಾ? ಇರೋವಂಥವರೆಲ್ಲ ಒಳ್ಳೆ ಬೋಧಕರೇನ? ಇರೋವಂಥವರೆಲ್ಲ ಒಳ್ಳೆ ಪ್ರವಾದಿಗಳನ್ನ? ಇರೋವಂಥವರೆಲ್ಲ ಒಳ್ಳೆ ಸೇವಕರೇನ? ಯೇಸು ಕ್ರಿಸ್ತನು ಇಂಥವರೆಲ್ಲ ಬರ್ತಾರೆ ಅಂತ ಹೇಳಿದ್ರು. ಆದಿ ಸಭೆಯಲ್ಲಿ ಅಂಥವರು ಏರಳವಾಗಿ ಬಂದರು. ಅದೇ ರೀತಿಯಾಗಿ ಇವತ್ತು ಸಹ ಅಂಥವರು ತುಂಬ ಜನ ಇದ್ದಾರೆ. ಅದರಿಂದ ನಾವೇನು ಮಾಡಬೇಕು? ಅವರ ಅಪಾಯಕ್ಕೆ ಸಿಕ್ಕದ ಹಾಗೆ ಎಚ್ಚರವಾಗಿರಬೇಕು. ಒಂದು ಇರುವೆ ಏನು ಮಾಡುತ್ತೆ? ಇರುವೆ ತನಗೆ ಹೊರಗಡೆ ಹೋದರೆ ಅಪಾಯ ಎದುರಾಗುತ್ತೆ ಅಂತ ಬೇಗ ಗುಡಿಗೆ ಹೊರಟು ಹೋಗುತ್ತೆ.
ಹೊರಗಡೆ ಇರೋದಕ್ಕೆ ಅದು ಇಷ್ಟಪಡೋದಿಲ್ಲ. ತನಗೆ ಊಟ ಸಿಕ್ತು ಅಂತಂದರೆ ತೊಗೊಂಡು ಮೊದಲು ಅದು ಗುಳಿಗೆ ಹೋಗ್ಬಿಡುತ್ತೆ. ಕಾರಣ ಬಿಟ್ಟರೆ ಅದಕ್ಕೆ ಅಪಾಯ ಎದುರಾಗುತ್ತೆ. ಅದೇ ರೀತಿ ನನಗೂ ನಿಮಗೂ ಈ ಲೋಕದಲ್ಲೇ ಅಪಾಯ ಇದೆ. ಯಾವ ಅಪಾಯ? ಕಳ್ಳ ಬೋಧಕರ ಅಪಾಯ ಇದೆ. ಆದರೆ ಇಂಥ ಕಳ್ಳ ಬೋಧಕರ ಅಪಾಯಕ್ಕೆ ನಾನು ನೀವು ಸಿಲುಕದ ಹಾಗೆ ಓಡಿ ಹೋಗಬೇಕಾದದ್ದು, ನಮ್ಮನ್ನು ಕಾದುಕೊಳ್ಳಬೇಕಾದದ್ದು ನಮಗೆ ಬಹಳ ಮುಖ್ಯ. ಇವತ್ತು ನಾನು ನೀವು ಆ ರೀತಿಯಾಗಿದ್ದೀವ? ಒಂದು ಕ್ಷಣ ನಾವು ಯೋಚನೆ ಮಾಡಬೇಕು. ಬೋಧನೆ ಮಾಡುವಂಥವ್ರು ಎಲ್ಲರೂ ಬೋಧನೆ ಕೇಳಿಬಿಟ್ಟು ನಾವು ಅಲ್ಲೇಲೂಯಾ ಸ್ತೋತ್ರ ಅಂತ ಹೇಳುವಂಥವ್ರಾಗಿದ್ದೇವಾ? ಅಥವಾ ಅವ್ರು ಬೋಧನೆ ಮಾಡ್ತಾರಂಥ ವಾಕ್ಯ ಸತ್ಯವೇನಾ ಇಲ್ವಾ ಅಂತ ಯೋಚನೆ ಮಾಡುವಂಥವರಾಗಿದ್ದೇವಾ? ನಾವು ಗಮನವಾಗಿರಬೇಕು. ಆಗ ನಾನು ನೀವು ವಾಸ ಮಾಡುವಂಥ ಈ ಕಾಲಗಳಲ್ಲೂ ಸಹ ಅನೇಕ ಸುಳ್ಳು ಬೋಧಕರು, ಕಳ್ಳ ಸೇವಕರುಗಳು ತುಂಬ ಇದ್ದಾರೆ. ಅಂಥವರು ಸೆಳವಿಗೆ ನಾವು ಸಿಲುಕಿದ್ವಿ ಅಂತಂತಂದರೆ ಅವರು ನಾಶ ಅಲ್ದಿರ ನಮ್ಮನ್ನು ನಾಶ ಮಾಡಿಬಿಡ್ತಾರೆ. ಆದರೆ ಅಂಥವ್ರ ಕೈಗಳಿಗೆ ನಾವು ತಪ್ಪಿಸಲ್ಪಡಬೇಕಾದದ್ದು ನಮಗೆ ಬಹಳ ಮುಖ್ಯ. ಹಾಗಾದರೆ ಅವರಿಂದ ನಾವು ತಪ್ಪಿಸಿಕೊಳ್ಳೋದು ಹೇಗೆ? ಒಂದು ಸೇವಕ ಕಳ್ಳ ಬೋಧಕ, ಅವ್ರು ಮಾಡ್ತಾರಂಥ ಬೋಧನೆ ಸುಳ್ಳಾದ ಬೋಧನೆ, ಈ ಸೇವಕ ದೇವರಿಂದ ಬಂದವನಲ್ಲ, ನಾವು ಇವರನ್ನು ಹಿಂಬಾಲಿಸಬಾರದು ಅಂತ ನಾವು ತಿಳಿದುಕೊಳ್ಳೋದು ಯಾವ ಥರ? ಅದನ್ನು ತಿಳಿದುಕೊಳ್ಳೋದಕ್ಕೆ ಅನೇಕ ಕಾರ್ಯಗಳನ್ನು ದೇವರು ನಮಗೆ ವಾಕ್ಯದಲ್ಲಿ ಕೊಟ್ಟಿದ್ದಾರೆ. ಮುಂದಿನ ಸರಿ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವಾಗ ಒಂದು ಕಳ್ಳ ಸೇವಕನ ಗುರುತೇನು, ಒಂದು ವ್ಯಕ್ತಿ ಮಾಡುವಂಥ ಬೋಧನೆ ಅದು ಸುಳ್ಳಾದದ್ದು ಅನ್ನೋದಕ್ಕೆ ಗುರುತೇನು, ನಾವು ಯಾವ ರೀತಿಯಾಗಿ ತಿಳಿದುಕೊಳ್ಳಬೇಕು, ಅಂಥವರಿಂದ ನಾವು ಯಾವ ಥರ ದೂರ ಇರಬೇಕು, ನಮ್ಮನ್ನು ಅಂಥವರಿಂದ ಯಾವ ರೀತಿ ಕಾಪಾಡಿಕೊಳ್ಳಬೇಕು ಅನ್ನೋದನ್ನು ನಾವು ಮುಂದೆ ಸರಿ ದೇವರ ವಾಕ್ಯವನ್ನು ಧ್ಯಾನ ಮಾಡುವಾಗ ನಾವು ಧ್ಯಾನ ಮಾಡೋಣ.